ಹಾಯ್ ಹಾಯ್ ನಮಸ್ತೆ. ಎಸ್, ನಾನಿವತ್ತು ಲೈವ್ನಲ್ಲಿದ್ದೀನಿ ರೆಡ್ ಎಫ್ ಎಮ್ ಕನ್ನಡ ಪೇಜ್ನಲ್ಲಿ. ಸೊ ಎಸ್, ನನಗೇನಾದರೂ ಕ್ವೆಶನ್ಸ್ ಕೇಳಬೇಕು, ನೀವು ನನ್ನ ಬಗ್ಗೆ ತಿಳ್ಕೊಳ್ಬೇಕು ಅಂತ ಅಂದರೆ ಖಂಡಿತವಾಗ್ಲೂ ನನಗೆ ಕ್ವೆಶನ್ಸ್ ಕೇಳಿ ಆನ್ಸರ್ ಮಾಡೋದಕ್ಕೆ ಟ್ರೈ ಮಾಡ್ತೀನಿ. ಎಸ್, ಪ್ರಜ್ವಲ್ ಹಾಯ್ 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 ಅರುಣ್ ಅವರೇ ಹಾಯ್ ಹಾಯ್ ಮಂಜು ಅವರೇ ಹಾಯ್ ಜೈವೀರ್ ಹಾಯ್ ಲಕ್ಷ್ಮಣ ಅವರೇ, ಎಲ್ಲರಿಗೂ ಕೂಡ ಹಾಯ್. ಏನಾದರೂ ಇಂಟ್ರೆಸ್ಟಿಂಗ್ ಕ್ವೆಶನ್ಸ್ ಇದ್ದರೆ ಕೇಳಿ, ನಾನು ಆನ್ಸರ್ ಮಾಡ್ತೀನಿ. ಹಾಯ್ ಪ್ರದೀಪ್, ಹಾಯ್ ರಶ್ಮಿ ಅವರೇ, ಪ್ರತಿಭಾ ಹಾಯ್ ರೌಡಿ ಬೇಬಿ ಹೌ ಆರ್ ಯು? ನಾನು ತುಂಬ ಚೆನ್ನಾಗಿದ್ದೀನಿ. ಹೋಪ್ ಎಲ್ಲರೂ ಹೌದು, ನಾವೆಲ್ಲರೂ ಕೂಡ ಸೆಲ್ಫ್ ಕ್ವಾರಂಟೈನ್ ಆಗಿದ್ದೀವಿ. ಎಸ್, ಎಲ್ಲರೂ ಮನೇಲಿ ಸೇಫ್ ಆಗಿದ್ದೀರಾ ಅಂತ ಅಂದ್ಕೊಂಡಿದ್ದೀನಿ. ಊಟ ಇಲ್ಲ, ಊಟ ಮಾಡಬೇಕು ಸುಹಾಸ್ ಅವರೇ. ನಿಮ್ದಾಯ್ತಾ? ಹಾಯ್ ಎಲ್ಲರಿಗೂ ಹಾಯ್ ಹಾಯ್. ಏನಾದರೂ ಕ್ವೆಶನ್ಸ್ ಇದ್ದರೆ ಕೇಳಿ, ನಾನು ಆನ್ಸರ್ ಮಾಡ್ತೀನಿ. ಎಸ್, ನಾನು ಕೇಳ್ತೀನಿ ನಿಮಗೆ, ಹೇಗೆ ನೀವು ಕ್ವಾರಂಟೈನ್ ಡೇಸ್ನ ಟೈಮ್ ಸ್ಪೆಂಡ್ ಮಾಡ್ತಾ ಇದ್ದೀರಾ? ಶೇರ್ ಮಾಡ್ಕೊಳ್ಳಿ ನನ್ನ ಜೊತೆ. ಹಾಯ್, ಶೂಟಿಂಗ್ ಇಲ್ಲ ಸದ್ಯಕ್ಕೆ, ಇನ್ನು ಗೊತ್ತಾಗಬೇಕು ಯಾವತ್ತಿದ್ದು ಶೂಟಿಂಗ್ ಅಂತ. ನಂಬರ್ 1 ಆಗಿದೆ ಫ್ರಮ್ ಲಾಂಗ್ ಟೈಮ್, ಇದರ ಎಕ್ಸ್ಪೀರಿಯನ್ಸ್ ಹೇಳಿ. ರಾಹುಲ್ ಅವರೇ, ರಾಹುಲ್ ಅವ್ರು ಕೇಳ್ತಾ ಇದ್ದಾರೆ ನಿಮ್ಮ ಸೀರಿಯಲ್ ನಂಬರ್ 1 ಆಗಿದೆ, ಸೊ ಇದರ ಎಕ್ಸ್ಪೀರಿಯನ್ಸ್ ಹೇಳಿ ಅಂತ ಕೇಳ್ತಾ ಇದ್ದಾರೆ. ಸೊ ಎಸ್, ನಮ್ಮ ಸೀರಿಯಲ್ ನಂಬರ್ 1 ಆಗಿದೆ, ತುಂಬ ಖುಷಿ ಇದೆ. ಎಲ್ಲ ಟೀಮ್ ಹಾರ್ಡ್ ವರ್ಕ್ ಇದೆ, ಹಾಗೆ ಎಲ್ಲರ ಶ್ರಮ ಇದೆ ಇದ್ರ ಹಿಂದೆ. ಸೊ ಅದಕ್ಕೋಸ್ಕರ ನಂಬರ್ 1 ಆಗಿದೆ. ಆ್ಯಂಡ್ ನಿಮ್ಮೆಲ್ಲರ ಆಶೀರ್ವಾದ ಇದೆ, ನೀವು ಕೂಡ ಅಷ್ಟೇ ಸಪೋರ್ಟ್ ಮಾಡಿದ್ದೀರಾ. ಸೊ ಅದರಿಂದ ಅಲ್ಲಿ ನಂಬರ್ 1 ಆಗಿದೆ. ಥ್ಯಾಂಕ್ ಯು ಸೋ ಮಚ್ ಪ್ರದೀಪ್ ಪೂಜಾರಿ ಅವರೇ. ಇಲ್ಲ, ಗಟ್ಟಿ ಮೇಳ ನಿಮ್ಮ ಜೊತೆ ಮಾತಾಡೋದಕ್ಕೋಸ್ಕರ ನಾನು ಲೈಫ್ ಬಂದೆ. ಸೊ ನಾನು ಇವತ್ತು ಗಟ್ಟಿ ಮೇಳನ ನೋಡ್ತಾ ಇಲ್ಲ. ಹೋಪ್ ನೀವೆಲ್ಲರೂ ನೋಡ್ತಿದ್ದೀರಾ ಅಂತ ಅಂದ್ಕೊಂಡಿದ್ದೀನಿ. ದಾನೇಶ್ವರಿ ಸುರೇಶ್ ಹಾಯ್. ಶೂಟಿಂಗ್ ಯಾವಾಗ ಸ್ಟಾರ್ಟ್ ಆಗುತ್ತಂತ ಇನ್ನೂ ಎಕ್ಸಾಕ್ಟ್ಲಿ ಗೊತ್ತಿಲ್ಲ, ಗೊತ್ತಾದ ತಕ್ಷಣ ಇನ್ಫಾರ್ಮ್ ಮಾಡ್ತೀನಿ. ಟೆಲ್ ಅಬೌಟ್ ಯುವರ್ ಸ್ಕೂಲ್ ಡೇಸ್. ಚಿರಂತ್ ಚಿರು ಅವರೇ, ಸ್ಕೂಲ್ ಡೇಸ್ ಇಟ್ಸ್ ಎ ಗೋಲ್ಡನ್ ಮೆಮೊರೀಸ್. ಸ್ಕೂಲ್ ಡೇಸ್ ಎಲ್ಲ ಎಲ್ಲರಿಗೂ ಅಷ್ಟೇ, ಇದೊಂಥರ ಅದ್ಭುತವಾದಂಥ ಮೆಮೊರೀಸ್ ಸ್ಕೂಲ್ ಡೇಸು. ಇಟ್ ವಾಸ್ ಫನ್ ಮೆಮೊರೀಸ್ ಅಂದರೆ ತುಂಬ ಲಾಟ್ ಆಫ್ ಮೆಮೊರೀಸ್ ನನಗೆ. ನನ್ನ ಸ್ಕೂಲ್ನಲ್ಲಿ ನಾನು UKG ಇಂದ ನಾನು 10th ನಾನು 7 ಮೆಂಬರ್ಸ್ ಓದಿದ್ದು, ಅದರಲ್ಲಿ ನಾನು ಒಬ್ಬಳೇ ಹುಡುಗಿ ಓದಿದ್ದು. ಸ್ಕೂಲಲ್ಲಿ ತುಂಬ ಚೆನ್ನಾಗಿ ನೋಡ್ಕೊಳ್ತಾ ಇದ್ರು, ಅಷ್ಟೇ ಕೇರ್ ಮಾಡ್ತಾಯಿದ್ರು. ನಾನು ಒಬ್ಬಳೇ ಹುಡುಗಿ ಆಗಿದ್ದರಿಂದ, ನಮ್ಮ ಬ್ಯಾಚಲ್ಲಿ ನಾನು ಒಬ್ಬಳೇ ಹುಡುಗಿ ಆಗಿದ್ದೆ ನಮ್ಮ ಕ್ಲಾಸ್ನಲ್ಲಿ. ಬಟ್ ಅದರ್ ಕ್ಲಾಸಸ್ 30-40 ಮೆಂಬರ್ಸ್ ಇದ್ದರು ಸ್ಟೂಡೆಂಟ್ಸು. ನಮ್ಮ ಕ್ಲಾಸಲ್ಲಿ 7 ಮೆಂಬರ್ಸ್ ಇದ್ದರು, ಆದರೆ ನಾನು ಒಬ್ಬಳೇ ಹುಡುಗಿ ಇದ್ದೆ. ಸೊ ನನ್ನ ಫ್ರೆಂಡ್ಸ್ ಕೂಡ ಅಷ್ಟೇ ನನ್ನನ್ನು ತುಂಬ ಚೆನ್ನಾಗಿ ಕೇರ್ ಮಾಡ್ಕೊಂಡು ನೋಡ್ಕೊಳ್ಳೋರು. ಇಟ್ ವಾಸ್ ಲೈಕ್ ದ್ಯಾಟ್. ವಿ ಆರ್ ಮಿಸ್ಸಿಂಗ್ ಯುವರ್ ಸೀರಿಯಲ್ ಅಂತೆ ಅಭಿಷೇಕ್ ಅವರು. ಈವನ್ ನಾನು ಕೂಡ ನನ್ನ ಸೀರಿಯಲ್ ಶೂಟಿಂಗ್ನೆಲ್ಲ ಮಿಸ್ ಮಾಡ್ಕೊಳ್ತಾ ಇದ್ದೀನಿ. ಓಕೆ, ಸೊ ಸೋಮಶೇಖರ್ ಸೋಮು ಅವರು, ನೀವು ಲಾಕ್ಡೌನ್ ಟೈಮಲ್ಲಿ ಏನು ಕಲ್ತಿದ್ದೀರಾ? ಓಕೆ, ಸ್ಟಾರ್ಟಿಂಗ್ ಲಾಕ್ಡೌನ್ ಆಗಿದ್ದ ಟೈಮಲ್ಲಿ ನಾನು ಅಡುಗೆ ಮನೆಗೆ ಹೋಗ್ತಾ ಇರಲಿಲ್ಲ. ಇನ್ಫ್ಯಾಕ್ಟ್ ಅಡುಗೆ ಎಲ್ಲ ಮಾಡ್ತಾ ಇರಲಿಲ್ಲ. ಸೊ ಸ್ವಲ್ಪ ಕುಕ್ಕಿಂಗ್ ಎಲ್ಲ ಕಲ್ತಿದ್ದೀನಿ ಲಾಕ್ಡೌನ್ ಟೈಮಲ್ಲಿ. ಆ್ಯಂಡ್ ವೆರೈಟಿ ಆಫ್ ಗೇಮ್ಸ್, ಆಟಗಳನ್ನೆಲ್ಲ ಕಲ್ತ್ಬಿಟ್ಟಿದ್ದೀನಿ. ಹಾಯ್ ಬಜಾರಿ ಸುಂದ್ರಿ, ಮಿಸ್ ಯು ಸೋ ಮಚ್. ಬಲರಾಮ ಅವರೇ, ಓಕೆ. ಲಕ್ಷ್ಮಣ್ ಅವರು ಬೇಕ್ರಿ ವರ್ಕ್ ಮೇಡಮ್. ಓಕೆ, ಬೇಕ್ರಿ ವರ್ಕ್ ಮಾಡ್ತಾ ಇದ್ದೀರಾ? ಓಕೆ, ಸೂಪರ್.
ಮಾಲ್ಗುಡಿ ಡೇಸ್ ಯಾವಾಗಿಂದ ಸ್ಟಾರ್ಟ್? ಸದ್ಯದಲ್ಲೇ ನಿಮಗೆ ಹೇಳ್ತಾರೆ ಯಾವಾಗಿಂದ ಅಂತ. ಇವನ್ ನನಗೂ ಗೊತ್ತಿಲ್ಲ, ಶೀಘ್ರದಲ್ಲಿ ಅಂತ ಹೇಳಿದ್ದಾರೆ. ಸೊ ಎಕ್ಸಾಕ್ಟ್ ಡೇಟ್ ಗೊತ್ತಿಲ್ಲ ನನಗೂ. ವಾಟ್ ಆರ್ ಯು ಮಿಸ್ಸಿಂಗ್ ದ ಮೋಸ್ಟ್? ಇಸ್ ಇಟ್ ಯುವರ್ ಸೀರಿಯಲ್ ಸೆಟ್? ಹೌದು, ಖಂಡಿತವಾಗ್ಲೂ ಸೀರಿಯಲ್ ಸೆಟ್ನ. ಆ್ಯಂಡ್ ಬೆಳಿಗ್ಗೆ ಆದ ತಕ್ಷಣ ಪಿಕಪ್ ಬರುತ್ತೆ ಗಾಡಿ, ಆ್ಯಂಡ್ ವಿಲ್ ಗೋ ಆ್ಯಕ್ಟ್ ಮಾಡ್ತೀವಿ, ಆ್ಯಕ್ಷನ್ ಕಟ್, ಆ ವಾಯ್ಸ್ ಮಿಸ್ ಮಾಡ್ಕೊಳ್ತೀವಿ, ಆ್ಯಂಡ್ ಮೇಕಪ್ ಎವ್ರಿಥಿಂಗ್ ಎಲ್ಲನೂ ಮಿಸ್ ಮಾಡ್ಕೊಳ್ತಾ ಇದ್ದೀನಿ ನಾನಂತೂ. ಓ ಹಾಯ್ ಟಿಪ್ಪು ಅವರು ಪಂಜಾಬಿಂದ ಹಾಯ್ ಅಂತಿದ್ದಾರೆ. ಹಾಯ್, ಯುವರ್ ಕ್ವಾಲಿಫಿಕೇಶನ್. ಓಕೆ, ಗಾಂಚಲಿಗಿರಿ ಅಂತ ಹಾಕೊಂಡಿದ್ದಾರೆ. ಐ ಡೋಂಟ್ ನೋ ಯುವರ್ ನೇಮ್. ಓಕೆ, ನಾನು ಓದ್ತಾ ಇದ್ದೀನಿ, BCom 4th ಸೆಮ್ ಓದ್ತಾ ಇದ್ದೀನಿ. ನಾನು ಡಲ್ ಆಗಿದ್ದೇನಾ ಇವತ್ತು? ನನಗೇನೋ ಹಂಗೆ ಅನಿಸ್ತಾ ಇಲ್ಲ. ಇಲ್ಲ, ಹಾಗೇನಿಲ್ಲ, ಫೈನ್ ಟುಡೇ. ಹೌ ಆರ್ ಯು? ನಾನು ಚೆನ್ನಾಗಿದ್ದೀನಿ. ಓಕೆ, ಶ್ರೀಮಠ್ ಅವರು ಕ್ಯಾನ್ ಯು ಸಿಂಗ್ ಮಾಲ್ಗುಡಿ ಡೇಸ್ ರಿಂಗ್ ಟೋನ್ ಅಂತ, ಐ ಮೀನ್ ಅದರಲ್ಲಿ ಹಮ್ ಬರುತ್ತೆ, ಸೊ ಹಮ್ಮಿಂಗ್ ಬರುತ್ತೆ, ಅದನ್ನು ಹಾಡು ಹಾಡ್ತೀರಾ ಅಂತ ಕೇಳ್ತಾ ಇದ್ದಾರೆ. ಸೊ ಎಸ್, ನಾನು ಅಪ್ಲೋಡ್ ಕೂಡ ಮಾಡಿದ್ದೆ ಇನ್ಸ್ಟಾಗ್ರಾಮ್ನಲ್ಲಿ. ತಾನ ತನ ತಾನ ತನ ತಾನ ತನ ತಾನ ತನ. ಎಸ್, ಓಕೆ. ಅಭಿಷೇಕ್ ಅವರು 9th ಜೂನ್ ನಿಮ್ಮ ಬರ್ಡೇನ ಸೆಲೆಬ್ರೇಟ್ ಮಾಡ್ಕೊಳ್ತಿದ್ದೀರಾ. ಓಕೆ, ಅಡ್ವಾನ್ಸ್ ಹ್ಯಾಪಿ ಬರ್ಡೇ ನನ್ನ ಕಡೆಯಿಂದ. ಶಿವಣ್ಣ ಹಾಯ್ DJ. ಹಾಯ್. Please don't leave the serial even if you get better opportunities until it finishes. ಇಲ್ಲ, ಖಂಡಿತವಾಗ್ಲೂ ನಾನು ಅದನ್ನ ಗಟ್ಟಿ ಮೇಳ ಪ್ರಾಜೆಕ್ಟ್ನ ಬಿಡಲ್ಲ. ಬಿಕಾಸ್ ಈ ಪ್ರಾಜೆಕ್ಟ್ ನನಗೆ ಇಷ್ಟು ಹೆಸರು ತಂದುಕೊಟ್ಟಿದೆ. ಐ ವಾಂಟ್ ಕ್ವಿಟ್ ಅಂತೂ ಮಾಡಲ್ಲ. ಇದು ನನಗೆ ಮೇಲೆ ಹಿಂಗೆ ಸ್ಕ್ರಾಲ್ ಮಾಡೋಕ್ಕಾಗ್ತಲ್ಲ, ಮೆಸೇಜಸ್ ತುಂಬ ಫಾಸ್ಟಾಗಿ ಹೋಗ್ತದೆ. ಸಾರಿ, ಯಾರ್ದಾದ್ರೂ ಮೆಸೇಜ್ ಸ್ಕಿಪ್ ಮಾಡ್ತಾ ಇದ್ರೆ ಡೋಂಟ್ ಮೈಂಡ್. ಎಷ್ಟು ಸಾಧ್ಯ ಆಗುತ್ತೋ ಅಷ್ಟು ಇವತ್ತು ನಾನು ನಿಮ್ಮ ರಿಪ್ಲೈಸ್ನ ನಾನು ಕವರ್ ಮಾಡಿ ನಿಮ್ಗೆಲ್ಲರಿಗೂ ಆನ್ಸರ್ಗಳನ್ನ ಹೇಳ್ತೀನಿ. ಸಾಹಿತ್ಯ ಸ್ಟಡೀಸ್ ಇನ್ ಆರ್ ಕಾಲೇಜ್ ಓನ್ಲಿ. ಪ್ರಜ್ವಲ್, ಎಸ್. ಹೌದಾ, ಸೋ ಸ್ವೀಟ್ ಆಫ್ ಯು. ಓಕೆ, ನೀವು ಕೇಳಲಿ ಅಂತ ನಾನು ಸಾಹಿತ್ಯ ತಿಳಿಸ್ತೀನಿ. ಸೋ ಸ್ವೀಟ್ ಆಫ್ ಯು. ಪ್ರಫುಲ್ ಅವರೇ ಸೀರಿಯಲ್ ನೋಡ್ತಿದ್ದಾರಂತೆ. ನೈಸ್, ನೋಡಿ ಮಜಾ ಮಾಡಿ. ಬಟ್ ನಾನು ಲೈವ್ ಮುಗಿಸ್ಕೊಂಡು ನೋಡಿ. ಓ, ಸೋ ಸ್ವೀಟ್ ಆಫ್ ಯು. ಸೀರಿಯಲ್ ನೋಡಿಕೊಂಡು ನನ್ನ ಲೈವ್ ನೋಡ್ತಿದ್ದಾರಂತೆ. ಶಾಂತಮ್ಮ, ಥ್ಯಾಂಕ್ ಯು. ವಿಘ್ನೇಶ್ ಕುಮಾರ್ ಅವರೇ ಫ್ಯಾನ್ ಪೇಜಸ್ ಜೊತೆ ಲೈವ್ ಬರ್ತಾರಾ? ಹೌದು, ಖಂಡಿತವಾಗ್ಲೂ ಫ್ಯಾನ್ ಪೇಜಸ್ ಜೊತೆ ಲೈವ್ ಬರ್ತೀನಿ ನಾನು. ಯಾವಾಗ ಅಂತ ಸದ್ಯದ್ರಲ್ಲೇ ನಾನು ನಿಮಗೆ ತಿಳಿಸ್ತೀನಿ. ತುಂಬ ನನಗೂ ಆ್ಯಕ್ಟರ್ ಆಗಬೇಕು ಅಂತ ತುಂಬ ಆಸೆ. ಆ್ಯಂಡ್ ನಿಮ್ಮ ಸೀರಿಯಲ್ ನನಗೆ ತುಂಬ ಇಷ್ಟ. ಲವ್ ಯು ಸೋ ಮಚ್ ಸಿಸ್. ಥ್ಯಾಂಕ್ ಯು ಪ್ರಾತು. ಓಕೆ, ಥ್ಯಾಂಕ್ ಯು ಸೋ ಮಚ್. ಆ್ಯಕ್ಟಿಂಗ್ ತುಂಬ ಇಂಟ್ರೆಸ್ಟ್ ಇದ್ದರೆ ಟ್ರೈ ಮಾಡಿ ಆ್ಯಕ್ಟ್ ಮಾಡೋದಕ್ಕೆ ಸೀರಿಯಲ್ನಲ್ಲಿ, ಮೂವೀಸ್ನಲ್ಲಿ. ಓಕೆನಾ? ಹೌ ಇಸ್ ಯುವರ್ ಕ್ವಾರಂಟೈನ್? ತುಂಬ ಚೆನ್ನಾಗಿದೆ ಕ್ವಾರಂಟೈನು. ಫ್ಯಾಮಿಲಿ ಜೊತೆ ಟೈಮ್ ಸ್ಪೆಂಡ್ ಮಾಡ್ತಿದ್ದೀನಿ ಕ್ವಾರಂಟೈನಲ್ಲಿ. ಪ್ಲೇ ಗೇಮ್ಸ್, ಇಂಡೋರ್ ಗೇಮ್ಸ್. ಸೊ ಹೀಗೆ ನನ್ನ ಕ್ವಾರಂಟೈನ್ ಹೀಗೆ ನಡೀತಾ ಇದೆ. ಹಾಯ್ ಅಜಯ್ ಅವರು ಫ್ರಮ್ ಮಹಾರಾಷ್ಟ್ರ. ಹಾಯ್ ಅಜಯ್ ಅವರೇ. ಓಕೆ, ನಾವು ನೋಡ್ತಾ ಇದ್ದೀವಿ ಎಲ್ಲ ಕಡೆ ಕೊರೋನಾ ತುಂಬ ಜಾಸ್ತಿ ಆಗ್ತಾನೇ ಇದೆ, ಕಮ್ಮಿ ಆಗ್ತಾಯಿದೆ ಅಂದ್ಕೊಳ್ಳುವಾಗ ಜಾಸ್ತಿ ಆಗ್ತಾ ಇದೆ. ಮಹಾರಾಷ್ಟ್ರನಲ್ಲೆಲ್ಲ ಜಾಸ್ತಿ ಆಗಿದೆ. ಸೊ ಪ್ಲೀಸ್ ಬಿ ಸೇಫ್, ಮನೇಲಿರಿ, ಆಚೆಲ್ಲೂ ಬರಬೇಡಿ. ಥ್ಯಾಂಕ್ ಯು ಸೋ ಮಚ್ ನಸೀಮ್ ಖಾನ್ ಅವರೇ. ಸಿದ್ಧಾರ್ಥ್,
ಈವನ್ ನಾನು ನನ್ನ ಸೀರಿಯಲ್ನ ತುಂಬ ಮಿಸ್ ಮಾಡ್ಕೊಳ್ತೀನಿ. ಆದಷ್ಟು ಬೇಗ ಮತ್ತೆ ಸ್ಟಾರ್ಟ್ ಮಾಡೋಣ. ಮನೇಲಿ ಏನಂತ ಕರೀತಾರೆ ನನ್ನ? ಮನೇಲಿ ನೋ ನಿಕ್ ನೇಮ್ಸ್, ಯಾಕಂದರೆ ನನ್ನ ಹೆಸರಿರೋದೇ ತುಂಬ ಚಿಕ್ಕದು ಅಲ್ವಾ, ನಿಶಾ ಅಂತ. ಸೊ ನಿಕ್ ನೇಮ್ಸ್ ಅಂತ ಏನೂ ಇಲ್ಲ. ಅಯ್ಯಯ್ಯೋ, ಹಿಂಗೆ ಸ್ಕ್ರಾಲ್ ಮಾಡೋಣ ಅಂತ ಹೋದೆ, ಅಷ್ಟರಲ್ಲಿ ಹೊಟ್ಟೋಗ್ಬಿಡ್ತು ಮೆಸೇಜ್. ಸಾರಿ. ಐಶ್ವರ್ಯ ಜೆ, ಐ ಲೈಕ್ ಯುವರ್ ಕ್ಯಾರೆಕ್ಟರ್ ಸೋ ಮಚ್ ಅಮ್ಮು. ಇವನ್ ನಾನು ಕೂಡ ತುಂಬ ನನ್ನ ಕ್ಯಾರೆಕ್ಟರ್ ಅಂದರೆ ನನಗೆ ತುಂಬ ಇಷ್ಟ. ಎಂಜಾಯ್ ಮಾಡ್ಕೊಂಡು ಮಾಡ್ತೀನಿ ನನ್ನ. ಅಕ್ಕ, ನಾನು ನಿಮಗೆ ಲೈವಲ್ಲಿ ಆ್ಯಡ್ ಮಾಡಿ ಅಂತ ಆದರೂ ನೀವು ಮಾಡಿ. ಐ ಆಮ್ ಸೋ ಸಾರಿ ತೇಜಶ್ರೀ ಅವರೇ, ಐ ಆಮ್ ಸೋ ಸಾರಿ. ಯಾಕಂದ್ರೆ ಸುಮಾರು ಜನ ರಿಕ್ವೆಸ್ಟ್ ಕಳಿಸ್ತಿರ್ತಾರಲ್ಲ, ಸೊ ನಾನು ರ್ಯಾಂಡಮ್ ಆಗಿ ರಿಕ್ವೆಸ್ಟ್ನ ಅಕ್ಸೆಪ್ಟ್ ಮಾಡಿರ್ತೀನಿ. ಯಾರ್ದಾರ್ದು ಅಕ್ಸೆಪ್ಟ್ ಮಾಡಿರಲ್ವೋ ಅವ್ರು ದಯವಿಟ್ಟು ಬೇಜಾರು ಮಾಡ್ಕೋಬೇಡಿ. ಬಜಾರಿ ಆಗಬೇಕಾ? ಓಕೆ, ನೋಡೋಣ. ಬಜಾರಿನೇ ನಾನು. ಈಗೇನೋ ಸ್ವಲ್ಪ ಸೈಲೆಂಟ್ ಆಗಿದ್ದೀನಿ, ಬಟ್ ಮತ್ತೆ ಬಜಾರಿ ಆಗೋಣ ನಿಮಗೋಸ್ಕರ. ವಾಚಿಂಗ್ ಆಲ್ ಪ್ರೀವಿಯಸ್ ಎಪಿಸೋಡ್ಸ್ ಇನ್ ZEE5. ಸೂಪರ್ ಸಂಗಮೇಶ್ ಅವರು. ವಿಶ್ ಟು ಸಿ ಯು ಬ್ಯಾಕ್ ಆನ್ TV. ಖಂಡಿತವಾಗ್ಲೂ ಆದಷ್ಟು ಬೇಗ ಬರ್ತೀವಿ ಎಲ್ಲರೂ ಕೂಡ. ಟೆಲ್ ಎನಿ ಸೀಕ್ರೆಟ್ ಅಬೌಟ್ ಯು. ಐ ಥಿಂಕ್ ಆ ಥರ ಸೀಕ್ರೆಟ್ ಏನೂ ಇಲ್ಲ ಅಂತ ಅಂದ್ಕೊಂಡಿದ್ದೀನಿ. ಐ ಆಮ್ ಓನ್ಲಿ ದ ಅಭಿಷೇಕ್. ಓಕೆ, ಸೊ ಸ್ವೀಟ್ ಆಫ್ ಆ್ಯಂಡ್ ತುಂಬ ಚೆನ್ನಾಗಿರುತ್ತೆ ಎಡಿಟ್ಸ್ಗಳು ಎಲ್ಲರದ್ದು. ಐ ಮೀನ್ ಎಲ್ಲರೂ ನೀವು ನಮಗೋಸ್ಕರ ಮಾಡುವಂಥ ಎಡಿಟ್ಸ್ಗಳು, ವಿಡಿಯೋ ಎಡಿಟ್ಸ್ ಆಗಿರ್ಬೋದು, ಸಾಂಗ್ ಎಡಿಟ್ಸ್ ಆಗಿರ್ಬೋದು, ತುಂಬ ಚೆನ್ನಾಗಿರುತ್ತೆ. ಥ್ಯಾಂಕ್ ಯು ಸೋ ಮಚ್. ಸೌಮ್ಯ ರಂಗನಾಥ್ ಫ್ರಮ್ ಚಿತ್ರದುರ್ಗ. ಹಾಯ್ ಅಮ್ಮು, ನೈಸ್ ಆ್ಯಕ್ಟಿಂಗ್. ಥ್ಯಾಂಕ್ ಯು ಸೋ ಮಚ್. ತುಂಬ ಇಷ್ಟ. ಒಂದು ಎಪಿಸೋಡ್ 10 ಟೈಮ್ಸ್ ನೋಡಿ. ಓ, ಸೋ ಸ್ವೀಟ್ ಆಫ್ ಯು. ಥ್ಯಾಂಕ್ ಯು. ಶುಂಠಿ ಶಂಕರ, ಖಂಡಿತವಾಗ್ಲೂ ಹೇಳ್ತೀನಿ. ಶುಂಠಿ ಶಂಕರನ ಕೇಳಿದೆ ಅಂತ ನಾನು ಹೇಳ್ತೀನಿ. ಕಿಚ್ಚಾಗಿರಿ, ವೇದಾಂತ್ ಸರ್ ಬಗ್ಗೆ ಹೇಳಿ. ಓಕೆ, ಪ್ರತಿ ಲೈವಲ್ಲೂ ಬಂದಾಗೂ ಈ ಕ್ವೆಶನ್ ಕೇಳ್ತಾರೆ. ನಾನು ಅದನ್ನೇ ಹೇಳಿದ್ದೀನಿ. ಇಸ್ ವೆರಿ ಫ್ರೆಂಡ್ಲಿ, ಜೋವೆಲ್ ಮನುಷ್ಯ. ಆ್ಯಂಡ್ ಸೆಟ್ನಲ್ಲೂ ಕೂಡ ಅಷ್ಟೇ ಮಜಾ ಮಾಡ್ತಾ ಇರ್ತೀವಿ ಸೆಟ್ನಲ್ಲಿ. ಎಸ್, ದಟ್ಸ್ ಆಲ್. ಫ್ರೆಂಡ್ಲಿ ಗೈ. ಶೂಟಿಂಗ್ 25th ಕನ್ಫರ್ಮ್ ಆಯಿತಾ? ಇನ್ನೂ ಡಿಸ್ಕಷನ್ ನಡೀತಾ ಇದೆ. ಕರೆಕ್ಟಾಗಿ ಏನೂ ಡಿಸಿಷನ್ ಗೊತ್ತಿಲ್ಲ. ಓಕೆ. ಅಫ್ಕೋರ್ಸ್ ಹೌದು. ಸೆಲ್ಫ್ ಕ್ವಾರಂಟೈನ್ ಆಗಿರೋದು ಸ್ವಲ್ಪ ಎಲ್ಲರಿಗೂ ಕಷ್ಟ ಆಗ್ತಿದೆ. ದಿನ ಕೆಲಸ ಮಾಡೋರಿಗೆ ಸಡನ್ ಆಗಿ ಒಂದು 3-4 ತಿಂಗಳು ಮನೇಲಿ ಕೂತ್ಕೊಂಡ್ಬಿಡೋದು ಅಂತ ಅಂದರೆ ತುಂಬ ಕಷ್ಟದ ಕೆಲಸ. ಬಟ್ ಅನಿವಾರ್ಯ, ಏನೂ ಮಾಡೋದಕ್ಕಾಗಲ್ಲ. ನಾವೇನು ಹೋರಾಡ್ತಿದ್ದೀವಿ ವೈರಸ್ ವಿರುದ್ಧವಾಗಿ, ಮನೆಯಲ್ಲೇ ಇರಬೇಕು, ಇದನ್ನು ವೈರಸ್ನ ತಡೆಗಟ್ಟಬೇಕು ಅಂತ ನಮಗೆ ನಾವೇ ನಿರ್ಧಾರ ಮಾಡ್ಕೊಂಡಿದ್ದೀವಿ. ಗೌರ್ಮೆಂಟ್ ಏನು ರೂಲ್ಸ್ ಹೇಳ್ತಿದ್ದೀವಿ ನಾವು ಪಾಲಿಸಲೇಬೇಕಾಗುತ್ತೆ. ಸೊ ಹಾಗಾಗಿ ಮನೆಯಲ್ಲಿರೋ ಸ್ವಲ್ಪ ಕಷ್ಟ ಆದರೂ ನಮ್ಮ ಹೆಲ್ತ್ಗೋಸ್ಕರ, ನಮ್ಮ ಫ್ಯಾಮಿಲಿ ಹೆಲ್ತ್ಗೋಸ್ಕರ, ಹಾಗೆ ನಮ್ಮ ಸುತ್ತಮುತ್ತ ಇರೋ ನಮ್ಮ ನೇಬರ್ಸ್ಗೋಸ್ಕರ ನಾವು ಮನೆಯಲ್ಲೇ ಇರಬೇಕಾಗುತ್ತೆ. ಸೊ ಮನೆಯಲ್ಲೇ ಇರಿ, ಸೇಫಾಗಿರಿ. ಒಂದು ಮೆಸೇಜ್ ಕೊಡಿ ಎಲ್ರಿಗೂ. ನಾನು ಸ್ಟಾಫ್ ನರ್ಸ್ ಆಗಿ ವರ್ಕ್ ಮಾಡ್ತಿದ್ದೀನಿ. ಎಲ್ರಿಗೂ ಹೇಳಿ ಮನೇಲೇ ಇತ್ತು. ಖಂಡಿತವಾಗ್ಲೂ ನಾನು ಇವಾಗಲೇ ಹೇಳಿದೆ, ಮನೇಲೇ ಇರಿ, ಸೇಫಾಗಿರಿ ಅಂತ. ಬಿಕಾಸ್ ಎಷ್ಟೋ ಜನ ಕಷ್ಟಪಡ್ತಿದ್ದಾರೆ ನಮಗೋಸ್ಕರ. ಡಾಕ್ಟರ್, ನರ್ಸಸ್ ಆಗಿರ್ಬೋದು, ಪೊಲೀಸ್ ಡಿಪಾರ್ಟ್ಮೆಂಟ್ ಆಗಿರ್ಬೋದು, ಎಲ್ಲರೂ ಕೂಡ ನಮಗೋಸ್ಕರ ತುಂಬ ಕಷ್ಟಪಡ್ತಿದ್ದಾರೆ. ಡೇ ನೈಟ್ ವರ್ಕ್ ಕೆಲಸ ಮಾಡ್ತಿದ್ದಾರೆ. ಸೊ ಅವ್ರಿಗೆಲ್ಲರಿಗೂ ದೊಡ್ಡ ಹ್ಯಾಟ್ಸ್ ಆಫ್ ಹೇಳಲೇಬೇಕು. ಆ್ಯಂಡ್ ಅವ್ರು ಇಷ್ಟು ಕಷ್ಟಪಡ್ತಿರೋದಕ್ಕೋಸ್ಕರ ನಮ್ಮ ಕಡೆಯಿಂದ ಒಂದು ಚಿಕ್ಕ ಹೆಲ್ಪು ಅವ್ರಿಗೆ ನಾವು ಮಾಡೋದು ಅಂತಂದರೆ ನಾವು ಮನೇಲಿರಬೇಕು. ಸೊ ಅದರಿಂದ ಮನೆಯಲ್ಲೇ ಇರಿ, ಸೇಫಾಗಿರಿ.
ಹಾಯ್ ಹಾಯ್ ಎಲ್ಲರಿಗೂ ಹಾಯ್. ಏನಾದರೂ ಕ್ವೆಶನ್ಸ್ ಹತ್ರ ಕೇಳಿ. ಇಂಟ್ರಾಕ್ಟಿವ್. ಓಕೆ, ಖಂಡಿತವಾಗ್ಲೂ ಹಾಡಾಡ್ತೀನಿ. ವಿಜಯ್ ನಿರಂಜನ್. ಅಮ್ಮು ಇಸ್ ಸೋ ಲಕ್ಕಿ ಟು ಹ್ಯಾವ್ ಮ್ಯಾನ್ ಲೈಕ್ ವೇದಾಂತ್. ಎಸ್, ಸೈಲೆಂಟ್ ಆದರೂ ಸೂಪರ್ ಇಷ್ಟ ನನಗೆ. ಥ್ಯಾಂಕ್ ಯು ಸೋ ಮಚ್. ಯುವರ್ ಕ್ವಾಲಿಫಿಕೇಷನ್ ಹೇಳಿ. ನಾನು BCom 4th ಸೆಮ್ ಓದ್ತಾ ಇದ್ದೀನಿ. ಗಟ್ಟಮಳೆ ಎಷ್ಟು ಸತಿ ನೋಡಿದ್ರೂ ಬೋರ್ ಆಗಲ್ಲ. ಥ್ಯಾಂಕ್ ಯು ಸೋ ಮಚ್ ಸವಿತಾ ಅವ್ರಿಗೆ ಥ್ಯಾಂಕ್ ಯು. You look so pretty. What's the funniest thing you did ever? Funniest thing? Funniest thing ಸದ್ಯಕ್ಕೇನು ನೆನಪರ್ತಿಲ್ಲ. ನೆನಪಾದ ತಕ್ಷಣ ಹೇಳ್ತೀನಿ, ಓಕೆನಾ? ಈವನ್ ನಾನು ಎಸ್, ಒಂದು ಎಪಿಸೋಡ್ 100 ಟೈಮ್ಸ್ ನೋಡ್ತೀನಿ. ಥ್ಯಾಂಕ್ ಯು ಶರತ್. ಹೂ ಇಸ್ ಯುವರ್ ಫೇವ್ರೆಟ್ ಆ್ಯಕ್ಟರ್ ಇನ್ ಕನ್ನಡ ಇಂಡಸ್ಟ್ರಿ? ಓಕೆ, ಯಾರು? ಶ್ರೀಮಂತ್. ಓಕೆ, ಶ್ರೀಮಂತ್ ಹೇಳಿದೆ ನಾನು ಸುಮಾರು ಸತಿ. ಎಲ್ಲರೂ ಕೂಡ ಫೇವ್ರೆಟ್ ಆ್ಯಕ್ಟರ್ ಆ್ಯಕ್ಟ್ರೆಸ್ ಕೂಡ. ಆ್ಯಂಡ್ ತುಂಬ ಫೇವ್ರೆಟು ಅಂದರೆ ಯಶ್ ಸರು. ಆ್ಯಂಡ್ ಆ್ಯಕ್ಟ್ರೆಸ್ಸಲ್ಲಿ ರಾಧಿಕಾ ಪಂಡಿತ್ ಮ್ಯಾಮ್, ಹಾಗೆ ಸರಿತಾ ಮ್ಯಾಮ್. ಎಪಿಸೋಡ್ 228 ಇಸ್ ಮೈ ಫೇವ್ರೆಟ್. ದಟ್ ಡ್ರಂಕನ್ ಆ್ಯಕ್ಟ್ ವಾಸ್. ಓಕೆ, ಥ್ಯಾಂಕ್ ಯು ಸೋ ಮಚ್. ಎಪಿಸೋಡ್ ನಂಬರ್ ಎಲ್ಲ ನೆನ್ಪಿಟ್ಕೊಂಡಿದ್ದೀರಾ. ಸೋ ಗ್ರೇಟ್ ಆ್ಯಂಡ್ ಸೋ ಥ್ಯಾಂಕ್ ಯು ಸೋ ಮಚ್. ಹಾಂ. It's very difficult to get back. No, I don't think so. ಆ ಥರ ಏನೂ ನನಗೆ ಅನಿಸಲ್ಲ. ಸ್ಟಾರ್ಟ್ ಆದ್ಮೇಲೆ ಗೊತ್ತಾಗುತ್ತೆ ಏನು ಅಂತ. ಹಾಯ್ ಪೂರ್ಣಿಮಾ ಅವರೇ, ಹಾಯ್. ಮಾನಸ ಗೌಡ. ಓಕೆ, ಅದಿತಿ ಈಸ್ ಯೋರ್ ಫೇವ್ರೆಟ್ಟಾ? ಓಕೆ, ಐ ಲೆಟ್ ಹರ್ ನೋ. ನಾನು ಅವಳಿಗೆ ನಾನು ತಿಳಿಸ್ತೀನಿ, ಅದಿತಿಗೆ. ಫೇವ್ರೆಟ್ ಸೀನ್ ಯಾವುದು ನನಗೆ? ಓಕೆ, ನನ್ನ ಫೇವ್ರೆಟ್ ಸೀನ್ ಅದೇ ನಾನು ಕುಡ್ದಿರೋ ಎಪಿಸೋಡ್ ತುಂಬ ಇಷ್ಟ. ಅದಾದಮೇಲೆ ರೆಸಾರ್ಟಲ್ಲಿ ಮಾಡಿದ್ದು ನನಗೆ ತುಂಬ ಇಷ್ಟ. ಮದುವೆ ಪಂಚ್ ಅನ್ನೋದು ತುಂಬ ಚೆನ್ನಾಗಿತ್ತು. ಸೊ ತುಂಬ ಇಷ್ಟ ಅಂತಂದರೆ ನಾನು ಕುಡ್ದಿರೋ ಸೀನ್ ಇತ್ತಲ್ಲ, ಅದು ನನಗೆ ತುಂಬ ಇಷ್ಟ. ಓಕೆ, ಹಾಯ್ ಅಮ್ಮು, ಸಿಂಗ್ ಒಂದು ಸಾಂಗ್ ಫ್ರಮ್ ಕನ್ನಡ ಮೂವಿ. ಖಂಡಿತವಾಗ್ಲೂ ಹಾಡಾಡ್ತೀನಿ. ಇವಾಗ ನೀವು ಮೇಕಪ್ ಮಾಡಿದ್ದೀರಾ? ನೋ, ಮೇಕಪ್ ಏನು ಮಾಡಿಲ್ಲ. ವಾಟ್ ಈಸ್ ಯುವರ್ ಬ್ಯೂಟಿ ಸೀಕ್ರೆಟ್? ನನ್ನ ಬ್ಯೂಟಿ ಸೀಕ್ರೆಟ್ ಅಂತ ಐ ಡೋಂಟ್ ಫಾಲೋ ಎನಿಥಿಂಗ್. ಇದೇ ಮಾಡಬೇಕು ಅಂತ ನಾನೇನು ಮಾಡಲ್ಲ. ಐ ಯೂಸ್ ಐಸ್ ಕ್ಯೂಬ್ಸ್. ಅದಾದಮೇಲೆ ನಾನು ಅದೇ ಅಕ್ಕಿ ಹಿಟ್ಟು ಸ್ಕ್ರಬ್ಬು ಹೇಳಿದ್ದೆ, ಸೊ ಐ ಯೂಸ್ ದ್ಯಾಟ್. ಅಷ್ಟೇ. ನನ್ನ ಮನೆ ಹೋಮ್ ಮೇಡ್ ರೆಮಿಡೀಸ್ ಅಂತಂದರೆ ಅದನ್ನೇ ಯೂಸ್ ಮಾಡ್ತೀನಿ. ಅದು ಬಿಟ್ಟರೆ ಅಂತ ಏನು ಸೀಕ್ರೆಟ್ ಅಂತ ಏನಿಲ್ಲ. ಸೊ ಡ್ರಿಂಕ್, ನೀರು ಚೆನ್ನಾಗಿ ಕುಡಿಬೇಕು, ವಿಚ್ ಐ ಡೋಂಟ್ ಫಾಲೋ, ಬಟ್ ಅದನ್ನು ಹೇಳ್ತಾ ಇದ್ದೀನಿ. ಬಟ್ ಪ್ಲೀಸ್ ನೀರು ಚೆನ್ನಾಗಿ ಕುಡೀರಿ. ಓಕೆ, ಪ್ರಾತು ಅವರು ಯಾವೆಲ್ಲ ಸೋಷಿಯಲ್ ಮೀಡಿಯಾಸಲ್ಲಿದ್ದಾರೆ ಇದ್ದೀರಾ ತಿಳಿಸ್ಕೊಡಿ. ಎಸ್, ನಾನು ಯೂಸ್ ಮಾಡೋ ಒಂದೇ ಸೋಷಿಯಲ್ ಮೀಡಿಯಾ ಇನ್ಸ್ಟಾಗ್ರಾಮ್. ಅದೊಂದನ್ನೇ ನಾನು ಯೂಸ್ ಮಾಡೋದು. ಥ್ಯಾಂಕ್ ಯು ಸೋ ಮಚ್ ವೀರಭದ್ರ ಅವರೇ. ಫುಲ್ ಆನ್ ಪವರ್ ಪ್ಯಾಕ್ ಗಟ್ಟಿ ಮೇಲ ಸಿದ್ಧಾರ್ಥ್, ಥ್ಯಾಂಕ್ ಯು. ಅಡುಗೆ ಬರುತ್ತೆ
ಅಡುಗೆ ಬರುತ್ತಾ? ಹಾಂ, ಫುಲ್ಲಾಗಿ ಬರಲ್ಲ. ಓಕೆ ಓಕೆ, ಅದು ಚಿಕ್ಕ ಪುಟ್ಟ ರೆಸಿಪೀಸ್ನ ಟ್ರೈ ಮಾಡಿದ್ದೀನಿ ಮನೆಯಲ್ಲಿ. ಎಕ್ಸ್ಪ್ರೆಷನ್ ಕ್ವೀನ್ ಇನ್ ಕನ್ನಡ ಸೀರಿಯಲ್ ಅಮ್ಮು, ಥ್ಯಾಂಕ್ ಯು ಸೋ ಮಚ್. ಎಸ್, ಸಿಸ್ ಮಲ್ಟಿ ಟ್ಯಾಲೆಂಟೆಡ್, ಕೀಪ್ ರಾಕಿಂಗ್. ಥ್ಯಾಂಕ್ ಯು ಸೋ ಮಚ್ ಸಿದ್ಧಾರ್ಥ್ ಅವರೇ. ಆ್ಯಕ್ಚುಲಿ ತುಂಬ ಶೆಕೆ ಆಗ್ತದೆ ನನಗೆ, ಯಾಕೆ ಅಂತ ಗೊತ್ತಿಲ್ಲ. ಇಟ್ಸ್ ವೆರಿ ಹಾಟ್ ವೆದರ್. ಓಕೆ, ಇವತ್ತು ಅಗೇನ್ ಹೌದು, ಇವತ್ತು ಆಗಿರೋ ಇನ್ಸಿಡೆಂಟ್, ವಿಶಾಖಪಟ್ಟಣಮಲ್ಲಿ ಆಗಿರುವಂಥ ಇನ್ಸಿಡೆಂಟ್ ತುಂಬಾ ಬೇಜಾರಾಗುತ್ತೆ. ಇಲ್ಲಿ ತೇಜಶ್ರೀ ಫ್ರಮ್ ಆಂಧ್ರ ಅಂತ ಹೇಳಿದ್ರು, ಹಂಗಾಗಿ ನೆನಪಾಯಿತು. ಸೊ ಪ್ಲೀಸ್ ಸೇಫಾಗಿರಿ ಯಾರ್ಯಾರು ಅಲ್ಲಲ್ಲಿದ್ದೀರಾ. ಆ್ಯಂಡ್ ಆದಷ್ಟು ಅದೇ ನಮ್ಮ ನ್ಯೂಸ್ಲೆಲ್ಲ ನೋಡಿದ್ದೀವಿ ಏನೆಲ್ಲ ಆಗ್ತದೆ ಅಂತ. ಸೇಫಾಗಿರಿ ಅಂತ ಹೇಳಕ್ಕೆ ಇಷ್ಟಪಡ್ತೀನಿ. ಥ್ಯಾಂಕ್ ಯು ಸೋ ಮಚ್. ವೆಲ್ಕಮ್ ಟು ಹುಬ್ಳಿ. ಓಕೆ, ಎನಿವೇ ಥ್ಯಾಂಕ್ ಯು. ನೀವು ನಿಮ್ಮ ಹೇರ್ಸ್ ಮೇಲೆ ಏನೋ ಎಕ್ಸ್ಪೆರಿಮೆಂಟ್ ಮಾಡ್ದಾಗಿದೆ. ನೋ, ನಾನೇನೂ ಎಕ್ಸ್ಪೆರಿಮೆಂಟ್ ಮಾಡಿಲ್ಲ ಹೇರ್ ಮೇಲೆ, ನನ್ನ ಕೂದಲ ಮೇಲೆ. ವಾಟ್? ಥ್ಯಾಂಕ್ ಯು ಸೋ ಮಚ್ ಸುಮಾ ರಾಜ್ಕುಮಾರ್ ಅವ್ರಿಗೆ, ಥ್ಯಾಂಕ್ ಯು. ಸುಳ್ಳೆ ಪುಳ್ಳೆ ಯಾವಾಗ ಲವ್ವ, ಯಾವಾಗ ಹೇಳ್ತೀರಾ? ನಾನು ಆಲ್ರೆಡಿ ಹೇಳಿದ್ದೆ, ಬಟ್ ಅವ್ರಿಗೆ ಗೊತ್ತಾಗಿಲ್ಲ. ಆ್ಯಂಡ್ ಅದನ್ನೇ ಕೇಳ್ತಿದ್ದಾರೆ. ಬಟ್ ಗೊತ್ತಾದರೆ ನಂಗೆ ಅವ್ರ ರಿಯಾಕ್ಷನ್ ಗೊತ್ತಿಲ್ಲ. ಗೊತ್ತಾಗದೇ ಇದ್ದರೆ ನನಗೆ ನಮ್ಮ ಈ ಫ್ರೆಂಡ್ಶಿಪ್ ಏನಿದೆ ಅದು ಹಾಗೆ ಬಿಲ್ಡ್ ಆಗಲಿ, ಅದು ಸ್ಟ್ರಾಂಗಾಗಿ ಹಾಗೆ ಇರಲಿ ಅನ್ನೋದು ನನ್ನ ಆಸೆ. ಸೊ ಹಾಗೆ ಇರಲಿ. ಕರೆಕ್ಟ್, ಹೌದು, ಲಿಪ್ಸ್ಟಿಕ್ ಹಾಕಿದ್ದೀನಿ. ಎಲ್ಲ ಹುಡುಗಿರು ಇಷ್ಟಪಡೋವಂಥ ಒಂದು ಪ್ರಾಡಕ್ಟ್ ಅಂದರೆ, ಬ್ಯೂಟಿ ಪ್ರಾಡಕ್ಟ್ ಅಂದರೆ ದಟ್ ಇಸ್ ಲಿಪ್ಸ್ಟಿಕ್. ಸೊ ಅದನ್ನು ಮಿಸ್ ಮಾಡದೆ ಎಲ್ಲ ಆಚೆ ಹೋಗೋದೇ ಇಲ್ಲ ಗರ್ಲ್ಸ್ ಯೂಶ್ವಲಿ. ಎಲ್ಲ ಗರ್ಲ್ಸು ಇಲ್ಲ, ಎಕ್ಸೆಪ್ಷನ್ಸ್ ಇದೆ, ಯಾರ್ಯಾರು ನೋಡ್ತಾ ಇದ್ದೀರಾ ಅವ್ರಿಗೆ. ಥ್ಯಾಂಕ್ ಯು ಸೋ ಮಚ್, ಥ್ಯಾಂಕ್ ಯು. ವೆಲ್ಕಮ್ ಟು ರೆಡ್ FM ಆಫೀಸ್ ಹುಬ್ಳಿ. ಥ್ಯಾಂಕ್ ಯು ಸುನಿಲ್ ರಮ್ಯಾ. ಯುವರ್ ಆ್ಯಕ್ಟಿಂಗ್ ಇನ್ಸ್ಪಿರೇಷನ್ ಫಾರ್ ಮೀ. ಥ್ಯಾಂಕ್ ಯು ಸುಮಾ. ಊಟ ಆಯ್ತಾ ನಿಶಾ? ಇಲ್ಲ ಸಚಿನ್ ಅವರೇ, ಊಟ ಆಗಿಲ್ಲ. ಲೈವ್ ಮುಗಿಸ್ಕೊಂಡು ಊಟ. ಟಿಕ್ಟಾಕ್ ಯೂಸ್ ಮಾಡಲ್ವಾ? ಸದ್ಯಕ್ಕೆ ನಾನು ಯೂಸ್ ಮಾಡ್ತಾ ಇಲ್ಲ ಟಿಕ್ಟಾಕ್ನ. ನನ್ನ ನೆಕ್ಸ್ಟ್ ಪ್ರಾಜೆಕ್ಟು ಎಲ್ಲನೂ ಡೀಟೇಲ್ಸ್, ಇನ್ಫಾರ್ಮೇಷನ್ಸ್ ಎಲ್ಲ ಹೇಳ್ತಿರ್ತೀನಿ, ಅಪ್ಡೇಟ್ಸ್ ಕೊಡ್ತಾ ಇರ್ತೀನಿ. ಥ್ಯಾಂಕ್ ಯು ಸೋ ಮಚ್ ಇಂದಿರಾ. ಥ್ಯಾಂಕ್ ಯು ಸೋ ಮಚ್ ನಿಂಗಪ್ಪ ಅವರೇ. You're having seriously young mom. You both love to kid. Thank you so much. ವೇದನ್ ಮತ್ತು ನೀವು ಯಾವಾಗ ಹೇಳಿದೆ ನಾನು ಅದನ್ನು. ಅಗೇನ್ ಫ್ರೆಂಡ್ಶಿಪ್ ಇಸ್ ಇಂಪಾರ್ಟೆಂಟ್ ಫಾರ್ ಮೀ. ಗೊತ್ತಾದರೆ ಅವ್ರ ರಿಯಾಕ್ಷನ್ ಚೆನ್ನಾಗಿದ್ದರೆ ವೆಲ್ ಆ್ಯಂಡ್ ಗುಡ್. ಇನ್ ಕೇಸ್ ಬೇರೆ ಥರ ಆಯಿತು ಅಂತಂದರೆ ಹಂಗೆ ತಿರುಗಿಸ್ಬಿಡೋದು. ಟ್ವೆಂಟಿ ಬಗ್ಗೆ ಆನ್ಲೈನಲ್ಲಿ ಹೇಳಬೇಕಂದ್ರೆ ಡಿಸಾಸ್ಟರ್ ಇಯರ್ ಮಾತ್ರ, ನಿಜವಾಗ್ಲೂ. ಒಂದಾದ್ಮೇಲೆ ಒಂದೊಂದೆಲ್ಲ ಸ್ಯಾಡ್ ನ್ಯೂಸ್ಗಳು ಕೇಳ್ತಾ ಇದ್ದೀವಿ. ಅಗೇನ್ ಫ್ರಾಮ್ ಜಾನ್ವರಿ ನಾವು ಕೇಳ್ತಾನೆ, ಫ್ರಮ್ ಜಾನ್ವರಿಯಿಂದನೇ ಸ್ಟಾರ್ಟ್ ಆಯಿತು ಈ ಕೊರೋನಾ ಅನ್ನೋದು. ಸೊ ಅದರಿಂದ
ವೆರಿ ಬಿಗ್ ಡಿಸಾಸ್ಟರ್ 2020. ಬಟ್ ಆದಷ್ಟು ಬೇಗ ಎಲ್ಲ ಕ್ಲಿಯರ್ ಆಗಲಿ, ಎಲ್ಲ ಹೊರಟೋಗ್ಲಿ, ಕೊರೋನಾ ಅನ್ನೋದೆಲ್ಲ ಹೊರಟೋಗ್ಲಿ, ಬೇಗ ಎಲ್ಲರೂ ಮುಂಚಿನ ಥರ ಫಾಸ್ಟಾಗಿ ರಿಕವರ್ ಆಗಲಿ ಎಲ್ಲರೂ ಕೂಡ ಅಂತ ನಾನು ಕೇಳ್ಕೊಳ್ತೀನಿ. ನಮ್ಮ ಬೆಳಗಾವಿಗೆ ಭೇಟಿ ನೀಡಿ ಮಹಾಂತೇಶ್. ಖಂಡಿತವಾಗ್ಲೂ ಭೇಟಿ ಮಾಡ್ತೀನಿ, ಬಂದಾಗ ಬೆಳಗಾವಿಗೆ ಬರ್ತೀನಿ. ಚಾನಲ್ ಇದೆ, ಅದರಲ್ಲಿ ಗಟ್ಟಿಮೇಳ ರಿಲೇಟೆಡ್ ನ್ಯೂಸ್ ಹಾಕ್ತೀರಿ, ಕನ್ನಡ ಇನ್ಫಾರ್ಮೇಷನ್. ಓಕೆ, ಖಂಡಿತವಾಗ್ಲೂ. ಗುರುಪ್ರಸಾದ್, ನಿಮ್ಮ ಟೀಮ್ ಜೊತೆ ಚಿಕ್ಕಮಂಗ್ಳೂರಿಗೆ ಬನ್ನಿ. ಖಂಡಿತವಾಗ್ಲೂ ಬರೋಣ, ಎಲ್ಲ ಲಾಕ್ಡೌನ್ ಎಲ್ಲ ಮುಗಿಲಿ, ಅದಾದ್ಮೇಲೆ ಬರೋಣ. ಥ್ಯಾಂಕ್ ಯು ಚಿರಂತ್. ಐ ನೋ ಯು ಸಿ ಮೆಸೇಜ್ ಅಬೌಟ್ ಯುವರ್ಸ್ ನೈಸ್ ಅಭಿಷೇಕ್. ಸಾರಿ, ನಂಗೆ ಮರ್ತೋಯ್ತು ಏನಿತ್ತು ಅಂತ. ಫೇವ್ರೆಟ್ ಕಲರ್ ಯಾವುದು? ಓಕೆ, ಮೈ ಫೇವ್ರೆಟ್ ಕಲರ್ ಬ್ಲೂ ಆ್ಯಂಡ್ ಬ್ಲ್ಯಾಕ್. ಥ್ಯಾಂಕ್ ಯು ಆಕಾಶ್ ಅವರೇ. ಹಾಯ್ ಮೇಡಮ್, ಯುವರ್ ವಾಯ್ಸ್ ಇಸ್ ಆಸಮ್. ಥ್ಯಾಂಕ್ ಯು ಸೋ ಮಚ್. ಸುಮಾ NP, ಹಾಯ್. ರಾಕಿ ಗುರು ಡಾಗ್. ಹೌದು, ನಮ್ಮನೇಲಿ ಒಂದು ಪೆಟ್ ಇದೆ. ಆರ್ಜೆ ರಶ್ಮಿ, ಅಮೂಯ್ ಶಂಕರ್ ಡೈಲಾಗ್ ಹೇಳಿ. ಖಂಡಿತವಾಗ್ಲೇ ಹೇಳ್ತೀನಿ. ಥ್ಯಾಂಕ್ ಯು ಸೋ ಮಚ್ ಫಾರ್ ಇನ್ವೈಟಿಂಗ್ ಮೀ ರೆಡ್ FM ಕನ್ನಡಗೆ. ನನ್ನ ಇನ್ವೈಟ್ ಮಾಡೋದಕ್ಕೆ ಥ್ಯಾಂಕ್ ಯು. ನಾನು ಇನ್ವೈಟ್ ಮಾಡಿದ್ದು ಆರ್ಜೆ ರಶ್ಮಿ ಅವರು. ಥ್ಯಾಂಕ್ ಯು ಸೋ ಮಚ್, ಈಸ್ ಸೋ ಸ್ವೀಟ್, ಅಷ್ಟೇ ಹಂಬಲ್. ಥ್ಯಾಂಕ್ ಯು ಸೋ ಮಚ್ ನನ್ನನ್ನು ಇನ್ವೈಟ್ ಮಾಡೋದಕ್ಕೆ. ಖಂಡಿತವಾಗ್ಲೂ ಹೇಳ್ತೀನಿ. ಓಕೆ, ಎಲ್ಲ ಸಾಂಗ್ ಹಾಡಿ ಅಂತ ಕೇಳ್ತಾ ಇದ್ದಾರೆ. ಓಕೆ, ಖಂಡಿತವಾಗ್ಲೂ ಹಾಡಾಡೋಣ. ಹೆಸರು ಪೂರ್ತಿ ಹೇಳದೆ ತುಟಿಯ ಕಚ್ಚಿಕೊಳ್ಳಲೆ, ಹಳೆಯ ಏನು ಹೇಳಿದೆ ಹಣೆಯ ಚಚ್ಚಿಕೊಳ್ಳಲೆ, ಮನಸ್ಸು ತುಂಬ ಮಾಗಿದೆ ಕೊಟ್ಟು ಮಿಡಲೆ, ನಗುತ್ತಿದೆ ನನೆದು ಯಾಕೆ ನೋಡುತ್ತ ನನ್ನನ್ನು, ಹೃದಯವು ಹೆದರಲೇಬೇಕೆ ಬಯಸಲು ನಿನ್ನನ್ನು. ಥ್ಯಾಂಕ್ ಯು ಶ್ರೀಮಂತ್. ವಿಶ್ ಯು ಹ್ಯಾಪಿ ಬರ್ಡೇ ಅಮ್ಮು ಇನ್ ಅಡ್ವಾನ್ಸ್. ಥ್ಯಾಂಕ್ ಯು. ಓಕೆ, ಫ್ಯಾನ್ ಪೇಜಸ್ ಬಗ್ಗೆ ಒಂದು ಮಾತು. ಸಿದ್ಧಾರ್ಥ್ ಎಸ್ ಅವರು ಕೇಳ್ತಾ ಇದ್ದಾರೆ. ಓಕೆ, ಫ್ಯಾನ್ಸ್ಗೆ ಎಷ್ಟು ಥ್ಯಾಂಕ್ಸ್ ಹೇಳಿದ್ರು ಸಾಕಾಗಲ್ಲ. ಬಿಕಾಸ್ ಅವರ ಒಂದು ಸಪೋರ್ಟಿಂದನೇ ನಾವು ಇಲ್ಲಿವರೆಗೂ ಬಂದಿದ್ದೀವಿ. ಆ್ಯಂಡ್ ಅವ್ರ ಸಪೋರ್ಟ್ ಖಂಡಿತವಾಗ್ಲೂ ನಮ್ಮ ಮೇಲೆ ಸದಾ ಹೀಗೆ ಇರುತ್ತೆ ಅಂತ ನಾನು ಅಂದ್ಕೊಳ್ತೀನಿ. ಆ್ಯಂಡ್ ಅವ್ರು ಮಾಡೋ ಪ್ರತಿ ವಿಡಿಯೋ ಎಡಿಟ್ಸ್ ಆಗಿರ್ಬೋದು, ಹಾಗೆ ಅವರು ಎಡಿಟ್ ಮಾಡೋ ಒಂದು ನಮಗೋಸ್ಕರ ಸ್ಪೆಷಲ್ ಆಗಿಂಥ ವಿಡಿಯೋ ಎಡಿಟ್ಸ್ ಮಾಡ್ತಾರೆ, ಹಾಗೆ ಫೋಟೋ ಎಡಿಟ್ಸ್ ಮಾಡ್ತಾರೆ. ಸೊ ಹಾಗೆಲ್ಲ ಇಷ್ಟೊಂದು ಪ್ರೀತಿ, ಇಷ್ಟೊಂದು ಇಷ್ಟಪಟ್ಟು, ಅಷ್ಟೇ ಇಂಟ್ರೆಸ್ಟ್ ಕೊಟ್ಟು ಅಷ್ಟೊಂದು ಬ್ಯೂಟಿಫುಲ್ ಆಗಿ ಮಾಡ್ತಾರೆ. ಸೊ ಥ್ಯಾಂಕ್ಸ್ ಹೇಳೋದಕ್ಕೆ ಇಷ್ಟಪಡ್ತೀನಿ. ಆ್ಯಂಡ್ ಎವ್ರಿ ಡೇ ನಂಗೆ ಒಂದಷ್ಟು ಟ್ಯಾಗ್ಸ್ ಇರುತ್ತೆ ನನ್ನ ಇನ್ಸ್ಟಾಗ್ರಾಮ್ನಲ್ಲಿ ಹೋಗಿ ನೋಡಿದಾಗ. ತುಂಬ ಇಷ್ಟಪಟ್ಟು ನಾನು ಕೂಡ ಅಷ್ಟೇ ಇಷ್ಟದಿಂದ ನೋಡ್ತೀನಿ ನಾನು ಪ್ರತಿ ವಿಡಿಯೋ ಎಡಿಟ್ಸ್ ಆಗಿರ್ಬೋದು. ಹಾಗೆ ನಾನು ಮೆನ್ಷನ್ ಮಾಡ್ತೀನಿ ಕೂಡ, ನನ್ನ ಸ್ಟೋರಿನಲ್ಲಿ ಹಾಕ್ತೀನಿ. ಸೊ ಥ್ಯಾಂಕ್ಸ್ ಹೇಳೋದಕ್ಕೆ ಇಷ್ಟಪಡ್ತೀನಿ. ಇದೇ ಥರ ನಿಮ್ಮ ಪ್ರೀತಿ ವಿಶ್ವಾಸ ನಮ್ಮ ಸೀರಿಯಲ್ ಮೇಲೆ ಹಾಗೆ ನನ್ನ ಮೇಲೆ ಸದಾ ಹೀಗೆ ಇರಲಿ ಅಂತ ನಾನು ಕೇಳ್ಕೊಳ್ತೀನಿ. ಯು ಮಿಸ್ಸಿಂಗ್ IPL? ಖಂಡಿತವಾಗ್ಲೂ ಟಿವಿನಲ್ಲಿ ಬರುವಂಥ ಎಲ್ಲ ಎಂಟರ್ಟೈನ್ಮೆಂಟ್ ಶೋಸ್ನ ನಾನು ಖಂಡಿತವಾಗ್ಲೂ ಮಿಸ್ ಮಾಡ್ಕೊಳ್ತಾ ಇದ್ದೀನಿ. ಅಫ್ಕೋರ್ಸ್ ನಾವು ಕಮ್ಮಿ ನೋಡೋದಕ್ಕೆ ಟೈಮ್ ಕಮ್ಮಿ ಸಿಗುತ್ತೆ, ಬಟ್ ಖಂಡಿತವಾಗ್ಲೂ ಮಿಸ್ ಮಾಡ್ಕೊಳ್ತಾ ಇದ್ದೀನಿ. ಟು ವಿಸಿಟ್ ಇನ್ ಇಂಡಿಯಾ ಆರ್ ಅದರ್ ಕಂಟ್ರೀಸ್ ಆಫ್ಟರ್ ದಿಸ್ ಲಾಕ್ಡೌನ್ ಗೆಟ್ಸ್ ಓವರ್. ಲಕ್ಷ್ಮೀ ನಾರಾಯಣ ಅವರೇ, ಎಲ್ಲಿ ವಿಸಿಟ್ ಮಾಡಬೇಕು ಅಂತ ಕೇಳ್ತಾ ಇದ್ದೀರಾ? ಎಸ್,
ವಿಸಿಟ್ ಮಾಡೋದಕ್ಕಂತೂ ಖಂಡಿತವಾಗ್ಲೂ ಆಗಲ್ಲ. ಯಾಕಂತಂದರೆ ಲಾಕ್ಡೌನ್ ಮುಗೀತಿದ್ದಂಗೆ ಶೂಟಿಂಗ್ ಸ್ಟಾರ್ಟ್ ಆಗುತ್ತೆ. ಅಗೇನ್ ಡೇ ನೈಟ್ ವರ್ಕ್ ಮಾಡಬೇಕಾಗುತ್ತೆ. 24 ಅವರ್ಸ್ ನಾವು ಕೆಲಸ ಮಾಡಬೇಕಾಗುತ್ತೆ. ಸೊ ಹಾಗಾಗಿ ಟೈಮ್ ಸಿಕ್ಕಾಗ ಖಂಡಿತವಾಗ್ಲೂ ಎಲ್ಲಾದರೂ ಪ್ಲ್ಯಾನ್ ಮಾಡಿಕೊಂಡು ವಿಸಿಟ್ ಮಾಡೋಣ ಅಂತ ಇದ್ದೀನಿ. ಇನ್ನೂ ಎಲ್ಲಿ ಅಂತೇನೂ ಪ್ಲ್ಯಾನ್ ಮಾಡಿಲ್ಲ. ಥ್ಯಾಂಕ್ ಯು ಸೋ ಮಚ್. ಧ್ರುವ ಅದಿತಿ ಲವ್ ಆಗೋದು ಯಾವಾಗ? ಚಂದನ್ ಆಚಾರ್ಯ. ಹೇ ಎಲ್ಲ ಲಾಕ್ಡೌನ್ ಆಗುತ್ತಲ್ಲ, ಲಾಕ್ಡೌನ್ ಆದಮೇಲೆ ಸೀರಿಯಸ್ ಸ್ಟಾರ್ಟ್ ಆಗುತ್ತೆ, ಅವಾಗೆಲ್ಲ ನಿಮಗೆ ಗೊತ್ತಾಗುತ್ತೆ. ಕಮ್ ಶಿವಮೊಗ್ಗ ವಿತ್ ಯೋರ್ ಟೀಮ್. ಖಂಡಿತವಾಗ್ಲೂ ವಿವೇಕ್ ವಿಕ್ಕಿ. ನಿಮ್ಮ ಫೇವ್ರೆಟ್ ಫುಡ್ ಯಾವುದು ಅಕ್ಕ? ಕನಕ. ಓಕೆ, ನನ್ನ ಫೇವ್ರೆಟ್ ಫುಡ್ಡು ಟೊಮ್ಯಾಟೊ ಬಾತ್. ಓಕೆ, ನೇತ್ರ ಹಾಯ್. ನೇತ್ರಾವತಿ ಹಾಯ್. ಥ್ಯಾಂಕ್ ಯು ಸೋ ಮಚ್. ಹೇಮಮಾಲಿನಿ ಥರ ಇದ್ದೀರಾ ಅಂತ ಹೇಳ್ತಾ ಇದ್ದಾರೆ. ಸುಮಾರು ಜನ ಕಾಂಪ್ಲಿಮೆಂಟ್ ಮಾಡಿದ್ದಾರೆ. ಹೌದು, ಎನಿವೆ ಥ್ಯಾಂಕ್ ಯು ಸುಮಾ ಅವರೇ. ಥ್ಯಾಂಕ್ ಯು ಚಂದನ್ ಚಂದು, ಸಾರಿ, ನೈಸ್ ವಾಯ್ಸ್, ಸೂಪರ್, ಥ್ಯಾಂಕ್ ಯು. I don't know, I'm become fourth sem. ನಿಮ್ಮ ಫೇವ್ರೆಟ್ ಸ್ಪೋರ್ಟ್ ಯಾವುದು? ನಾನು ಅವತ್ತು ಅದನ್ನೇ ಹೇಳಿದೆ. ಕಡಿಮೆ ನಾನು ಸ್ಕೂಲ್ ಕಾಲೇಜಸ್ನಲ್ಲೆಲ್ಲ ಸ್ಪೋರ್ಟ್ಸ್ ಅಷ್ಟು ನಾನು ಹೋಗ್ತಾ ಇರಲಿಲ್ಲ. ಯಾವ ಸ್ಪೋರ್ಟ್ಸ್ ಇದ್ರೂ ಎಸ್ ಫನಿ ಇನ್ಸಿಡೆಂಟ್ ಅಂತ ಕೇಳಿದ್ರಲ್ಲ, ನಾನು ಸ್ಪೋರ್ಟ್ಸಲ್ಲೆಲ್ಲ ಸ್ವಲ್ಪ ಹಿಂದೆನ. ನಾನು ಫನಿ ಇನ್ಸಿಡೆಂಟೇ ಹೇಳ್ತೀನಿ. ಕಾಲೇಜ್ನಲ್ಲಿ ಸ್ಪೋರ್ಟ್ಸ್ ಇವೆಂಟ್ ಅಂತೆಲ್ಲ ಮಾಡ್ತಾಯಿದ್ರಲ್ಲ, ಕಾಂಪಿಟೇಷನ್ಸ್ ಅಂತೆಲ್ಲ ಮಾಡ್ತಾಯಿದ್ರು. ಕಲ್ಚರಲ್ ಕಾಂಪಿಟೇಷನ್ಸ್ ಅಂತ ಬಂದರೆ ನನಗೆ ಯಾವಾಗಲೂ ಫಸ್ಟ್ ಪ್ರೈಸು, ಮಿಸ್ಸೇ ಇರ್ತಾ ಇರಲಿಲ್ಲ. ಸೊ ಎಲ್ಲದರಲ್ಲೂ ಆ್ಯಂಡ್ ನಾನು ಇದು ಕೂಡ ಆಗಿದ್ದೆ, ವಾಟ್ ಯು ಕಾಲ್ ದ್ಯಾಟ್, ಏನಂತಾರೆ, ಓಕೆ ನೆನ್ಪು ಬರ್ತಾ ಇಲ್ಲ. ಕಲ್ಚರಲ್ ರೆಪ್ ಆಗಿದ್ದೆ, ಸಾರಿ, ಎಸ್, ಕಲ್ಚರಲ್ ರೆಪ್ ಆಗಿದ್ದೆ. ನನಗೆ ಎಲ್ಲದರಲ್ಲೂ ಇರಬೇಕು, ಎಲ್ಲದರಲ್ಲೂ ಪಾರ್ಟಿಸಿಪೇಟ್ ಮಾಡಬೇಕು, ವಿನ್ ಆಗಬೇಕು ಪ್ರೈಸ್ ಅಂದ್ಬಿಟ್ಟು ನಾನು ಅಗೇನ್ ಹೋಪ್ ನೆಟ್ವರ್ಕ್ ಇದೆ ಅನ್ಕೋತೀನಿ, ಎಸ್, ಏನು ಮಾಡಿದ್ದೆ, ಸ್ಪೋರ್ಟ್ಸ್ ಕಾಂಪಿಟೇಷನ್ ಇರ್ತಿತ್ತು. ನಾನೇ ಸುಮ್ಮನೆ ಕಬಡ್ಡಿಗೆಲ್ಲ ಸುಮ್ಮನೆ ನೇಮ್ಸ್ ಕೊಟ್ಬಿಡ್ತಾಯಿದ್ದೆ. ನನ್ನ ಫ್ರೆಂಡ್ಸ್ ಆಡೋರು, ಅವ್ರಿಗೆ ಫಸ್ಟ್ ಪ್ರೈಸ್ ಬರೋರು, ಸುಮ್ಮನೆ ಹೆಸ್ರಿಗಂತ ನಾನು ಫಸ್ಟ್ ಪ್ರೈಸ್ ಅಂತ ನಾನು ಹೋಗಿ ನಿಂತ್ಕೊಳ್ತಾ ಇದ್ದೆ, ಪ್ರೈಸ್ ಎಲ್ಲ ತೊಗೊಂಡು ಬಂದಿರೋದು ಅಂಟು. ಆ್ಯಂಡ್ ಟೀಚರ್ಸು ಕೂಡ ಹೇಳ್ತಾಯಿದ್ರು, ಸುಮ್ಮನೆ ಹೆಸರು ಕೊಡ್ತೀಯಾ ಆ್ಯಂಡ್ ಯುಲ್ ವಿನ್ ಅಂತ. ಥ್ಯಾಂಕ್ ಯು ಸೋ ಮಚ್. ಥ್ಯಾಂಕ್ ಯು ಶಂಕರ್. ಓ, ಎಲ್ಲರೂ ನನ್ನ ಬರ್ಡೇ ವಿಶ್ ಮಾಡ್ತಿದ್ದೀರಾ, ಸೋ ಸ್ವೀಟ್ ಆಫ್ ಯು. ಥ್ಯಾಂಕ್ ಯು ಸೋ ಮಚ್, ಥ್ಯಾಂಕ್ ಯು. ಟಿ ವಿಲಿ ನಿಮ್ಮ ಫೇವ್ರೆಟ್ ಪ್ರೋಗ್ರಾಮ್ ಯಾವುದು? ಕಮ್ಮಿ ಟೈಮ್, ನಮಗೆ ಅಷ್ಟು ನೋಡೋಕ್ಕೆ ಟೈಮ್ ಸಿಗಲ್ಲ. ಬಟ್ ತುಂಬಾ ಇಷ್ಟಪಟ್ಟು ನೋಡುವಂಥ ಶೋ ಅಂತ ಅಂದರೆ ನಾನು ಕಾಮಿಡಿ ಕಿಲಾಡಿ, ಸರಿಗಮಪ, ಲಿಟಲ್ ಚಾಂಪ್ಸ್, ಸರಿಗಮಪ ಏಜ್ ಗ್ರೂಪ್ಸ್ ಬರುತ್ತಲ್ಲ, ಸೊ ಸರಿಗಮಪ ತುಂಬ ಇಂಟ್ರೆಸ್ಟ್ ಕೊಟ್ಟು ತುಂಬ ಇಷ್ಟಪಟ್ಟು ನೋಡುವಂಥ ನನ್ನ ಶೋ. ಆ್ಯಂಡ್ ವೀಕೆಂಡ್ ವಿತ್ ರಮೇಶ್. ಆಲ್ಮೋಸ್ಟ್ ಎಲ್ಲ ಫ್ಯಾಂಟಾಸ್ಟಿಕ್ ಶೋಸೇ ಬರೋದು. ಝೀ ಕನ್ನಡ ಅಮೇಝಿಂಗ್. ಕಮ್ ಟು ಕೂರ್ಗ್ ಒನ್ಸ್, ಖಂಡಿತವಾಗ್ಲೂ ಬರ್ತೀನಿ. ಊಟ ಲೇಟಾ? ಹೌದು, ಖಂಡಿತವಾಗ್ಲೂ. ಇವತ್ತು ಲೈವ್ ಬಂದಿದ್ದೀನಲ್ಲ, ಹಾಗಾಗಿ ಊಟ ಮಾಡಬೇಕು ಇನ್ನು. ಓಕೆ, ಖಂಡಿತವಾಗ್ಲೂ ಡೈಲಾಗ್ ಹೇಳ್ತೀನಿ. ನಿಮ್ಮ ಡಾಗ್ ಪೆಟ್ ನೇಮ್ ಹೇಳಿ. ಓಕೆ, ನಮ್ಮ ಮನೇಲಿ ಪೆಟ್ ಇದೆ, ಬನ್ನಿ ಅಂತ. ಅವನ ಹೆಸರು ಬನ್ನಿ ಅಂತ. ಓಕೆ, ನನಗೆ ಇನ್ಸ್ಟಾಗ್ರಾಮ್ನಲ್ಲಿ ನಿಮ್ಮ ಪೆಟ್ಟು ಯಾವ ಬ್ರೀಡು ಅಂತ ಕೇಳಿದರು. ಓಕೆ, ಇಟ್ಸ್ ಲ್ಯಾಬ್ರಡಾರ್. ಟೈಮ್ಗೆ ಬರಬೇಡಿ, ಬೆಳಿಗ್ಗೆ ಅಥವಾ ಸಾಯಂಕಾಲ ಬನ್ನಿ. ಯಾಕೆ ಅಂದರೆ ನಾನು
ಸೋ ಸ್ವೀಟ್ ಆಫ್ ಯು, ಸೋ ಸ್ವೀಟ್ ಆಫ್ ಯು. ಮ್ಯಾಮ್ ಈ ಟೈಮ್ನಲ್ಲಿ ಬರಬೇಡಿ, ನೀವು ಬೆಳಿಗ್ಗೆ ಅಥವಾ ಸಾಯಂಕಾಲ ಬನ್ನಿ, ಯಾಕಂದ್ರೆ ನನಗೆ ಗಟ್ಟಿ ಮೇಳ ನೋಡಬೇಕು ಅಂತ ಇದ್ದಾರೆ. ಸೋ ಸ್ವೀಟ್ ಆಫ್ ಯು. ಖಂಡಿತವಾಗ್ಲೂ ನೆಕ್ಸ್ಟ್ ಟೈಮ್ ನಾನು ಟೈಮ್ ನೋಡ್ಕೊಂಡು ಬರ್ತೀನಿ, ಓಕೆನಾ? ವಾಟ್ಸ್ ಯುವರ್ ಒಪಿನಿಯನ್ ಅಬೌಟ್ ಕೊರೋನಾ ಆ್ಯಂಡ್ ಶೂಟಿಂಗ್ ಸೀರಿಯಲ್ ಡ್ಯೂರಿಂಗ್ ದಟ್ ಟೈಮ್? ಹೌದು, ಅದನ್ನೇ ಹೇಳಿದೆ, ವೆರಿ ಬಿಗ್ ಡಿಸಾಸ್ಟರ್ ದಿಸ್. ಈ 2020 ತುಂಬ ದೊಡ್ಡ ಡಿಸಾಸ್ಟರ್ ಅಂತ ಹೇಳಿದೆ. ನೈಸ್ ನೇಲ್ ಪಾಲಿಶಾ. ಅಯ್ಯೋ ಇದೆಲ್ಲ ಹೋಗ್ಬಿಟ್ಟಿದೆ, ಇದೊಂದೇ ಕೈ, ಇದೊಂದೇ ಬೆರಳಲ್ಲಿರುತ್ತೆ. ಎನಿವೇ ದಿಸ್ ಇಸ್ ಮೈ ನೇಲ್ ಆರ್ಟ್. ಥ್ಯಾಂಕ್ ಯು. ಹೌದು, ಹೇಳ್ತಿದ್ದೆ, ಕೊರೋನಾ ತುಂಬ ದೊಡ್ಡ ಭಯನ ಸೃಷ್ಟಿ ಮಾಡಿದೆ. ಆ್ಯಂಡ್ ಡೈಲಿ ನ್ಯೂಸಲ್ಲಿ ನೋಡ್ತಾ ಇದ್ದೀವಿ, ಕಮ್ಮಿ ಆಗುತ್ತೆ ಅಂದ್ಕೊಳ್ಳುವಾಗ ಜಾಸ್ತಿ ಆಗ್ತಿದೆ. ಇದ್ದಕ್ಕಿದ್ದಂಗೆ ದಾವಣಗೆರೆ ನಲ್ಲಿ ಒಂದು ಇನ್ಸಿಡೆಂಟು ಆಗಿದ್ದು, ಸಡನ್ನಾಗಿ ಅಲ್ಲಿ ಏನು ಕೊರೋನಾ ಅನ್ನೋದೇ ಇರಲಿಲ್ಲ, ಇಟ್ ವಾಸ್ ಗ್ರೀನ್ ಝೋನ್ ಇತ್ತು ಅಲ್ಲಿ. ಇದ್ದಕ್ಕಿದ್ದಂಗೆ ಜಾಸ್ತಿ ಆಗೋಯ್ತು, ಒಂದೇ ದಿನಕ್ಕೆ 12 ಜನಕ್ಕಂತೆಲ್ಲ ಬಂದ್ಬಿಡ್ತು. ಹಾಗಾಗಿ ಅದು ರೆಡ್ ಝೋನ್ ಆಯಿತು. ಹಾಗೆ ಸೊ ಹೇಳೋಕ್ಕಾಗ್ತಾ ಇಲ್ಲ ಯಾವ ಥರ ಇದು ಸ್ಪ್ರೆಡ್ ಆಗ್ತಾ ಇದೆ, ಯಾವ ಥರ ಒಂದು ಭಯನ ಸೃಷ್ಟಿ ಮಾಡ್ತದೆ, ಹೇಳೋಕ್ಕಾಗ್ತಾ ಇಲ್ಲ. ಆದ್ದರಿಂದ ಎಲ್ಲರೂ ಸೇಫ್ಟಿ ಮೆಷರ್ಸ್ನ ತಗೊಳ್ಳಿ, ಯಾರು ಪ್ಲೀಸ್ ನೆಗ್ಲೆಕ್ಟ್ ಮಾಡಬೇಡಿ. ಹ್ಯಾಂಡ್ ವಾಶ್ ಮಾಡ್ತಾ ಇರಿ ಆವಾಗ. ನಮ್ಮ ಮನೆ ಹತ್ರ ಬಿಡು ಯಾರಿಗೂ ಇಲ್ಲ, ಏನಾಗ್ಬಿಡು ಸೇಫ್ ಆಗಿದ್ದೀವಿ ಅಂತ ನೆಗ್ಲೆಕ್ಟ್ ಮಾಡೋದಕ್ಕೆ ಹೋಗಬೇಡಿ. ಪ್ಲೀಸ್ ಸ್ಯಾನಿಟೈಸರ್ನ ಯೂಸ್ ಮಾಡಿ, ಹ್ಯಾಂಡ್ ವಾಶ್ ಮಾಡ್ತಾ ಇರಿ ಅವಾಗ, ಹೈಜೀನ್ನ ಮೇಂಟೈನ್ ಮಾಡಿ ಅಂತ ಹೇಳಕ್ಕೆ ಇಷ್ಟಪಡ್ತೀನಿ. ನಿಮ್ಮ ಶೂಟಿಂಗ್ ಯಾವಾಗ ರೆಡಿ ಬೇಬಿ? ನನಗೂ ಗೊತ್ತಿಲ್ಲ. ಓಕೆ, ನನ್ನ ಡೇಟ್ ಆಫ್ ಬರ್ತ್ June 9th. ನಾನು ಹುಟ್ಟಿದ್ದು June 9th, 2000. ಟೆಲ್ ಯುವರ್ ಒಪಿನಿಯನ್ ಅಬೌಟ್ ಶೂಟಿಂಗ್ ನೌ ಮ್ಯಾಮ್, ಪ್ಲೀಸ್. ಟೆಲ್ ಯುವರ್ ಒಪಿನಿಯನ್ ಅಬೌಟ್ ಶೂಟಿಂಗ್ ಅಂದರೆ ಈ ಥರ ತುಂಬ ಶೂಟಿಂಗ್ ಅಂತ ಕೇಳೋಕ್ಕೆ ತುಂಬ ಖುಷಿ ಆಗುತ್ತೆ ಎಲ್ರಿಗೂ. ಅಫ್ಕೋರ್ಸ್ ಶೂಟಿಂಗ್ ಇದೆ ಬನ್ನಿ ಅಂತ ಕಾದ ತಕ್ಷಣ ಎಷ್ಟು ಖುಷಿ ಆಗುತ್ತಲ್ಲ, ಹಾಗೆ ನನಗೂ ಕೂಡ ಶೂಟಿಂಗ್ ಇಸ್ ಒನ್ ಆಫ್ ಶೂಟಿಂಗ್ ಅನ್ನೋದು ಸಮಥಿಂಗ್ ವಾವ್ ನನಗೆ. ಓಕೆ, 100 ಎಪಿಸೋಡ್ಸ್ನ ಗಟ್ಟಿ ಮೇಳ ಡೌನ್ಲೋಡ್ ಮಾಡಿದ್ದೀನಿ. ವಾವ್. ಪೆಟ್ ನೇಮ್ ಹೇಳಿ, ಡಾಗ್ ಪೆಟ್ ನೇಮ್ ಹೇಳಿದೆ ನಾನು. ಡಾಗ್ ಪೆಟ್ ನೇಮು ಬನ್ನಿ ಅಂತ. ಆ್ಯಂಡ್ ಸುಮಾರು ಜನ ಯಾವ ಬ್ರೀಡು ಅಂತ ಕೇಳ್ತಾಯಿದ್ರು. ಡಾಗಿನ ಒಂದ್ಸತಿ ತೋರಿಸಿನ, ಸೋ ಸಾರಿ, ಕೆಳಗಿದೆ, ನಾನು ತೋರಿಸ್ತೀನಿ. ಎಸ್, ಬರ್ತಾನೆ, ತೋರಿಸ್ತೀನಿ. ಮೈಸೂರು ಬನ್ನಿ ಮ್ಯಾಮ್. ಯಾವ ಸೋಪ್ ಯೂಸ್ ಮಾಡ್ತೀರಾ? ಬೇಬಿ ಸೋಪ್. ನಿಮ್ಮ ಬನ್ನಿನ ತೋರಿಸಿ ಪ್ಲೀಸ್. ಬನ್ನಿ ಕರಿತೀನಿ ನಾನು. ಬನ್ನಿ ಅಮ್ಮ, ಬನ್ನಿನ ತೋರಿಸ್ಬೇಕಂತ ಹೇಳಿ ಕರ್ಕೊಂಡು ಬಾ. ವಾಟ್ ಈಸ್ ಯುವರ್ ಹಾಬಿ? ಎಸ್, ನಾನು ಹೇಳ್ದಂಗೆ ನಾನು ಕರ್ನಾಟಕ ಕ್ಲಾಸಿಕಲ್ ಸಿಂಗರ್, ಹಾಗೆ ಭರತನಾಟ್ಯಂ ಡ್ಯಾನ್ಸರ್ ನಾನು. ಹಾಗೆ ಎಲ್ಲ ಫಾರ್ಮ್ ಆಫ್ ಡ್ಯಾನ್ಸ್ ಕೂಡ ಮಾಡ್ತೀನಿ. ಸೊ ಹಾಗಾಗಿ ಐ ಡೂ ದಿಸ್. ಇಂಟ್ರೆಸ್ಟ್ ಇದ್ದಾಗ ಡ್ರಾಯಿಂಗ್ ಮಾಡ್ತೀನಿ, ಹಾಡು ಹಾಡ್ತಿರ್ತೀನಿ, ಪ್ರಾಕ್ಟೀಸ್ ಮಾಡ್ತಾ ಇರ್ತೀನಿ. ಅಗೇನ್ ಹೌದು, ಇದು ಒಂಥರ ಸೆಲ್ಫ್ ಕ್ವಾರಂಟೈನ್ ಆಗಿರೋದ್ರಿಂದ ಒಳ್ಳೊಳ್ಳೆ ಹಾಬೀಸ್ನ ನಾವು ಮನೇಲಿ ನಾವು ಪ್ರಾಕ್ಟೀಸ್ ಮಾಡ್ಬೋದು. ಸೊ ಬನ್ನಿ, ಬಾ ಬನ್ನಿ. ಒಂಥರ ಗೆಸ್ಟ್ ಆಗಿಬಿಟ್ಟಿದ್ದಾನೆ. ಓಕೆ, ಇಲ್ಲಿದ್ದಾನೆ, ಬನ್ನಿ. ಸೇ ಹಾಯ್ ಬನ್ನಿ. ಹಾಯ್. ಓ ಹಾಯ್. ನೋಡಿದ್ರಾ, ಹೀ ಇಸ್ ಮೈ ಬನ್ನಿ ಪುಟ್ಟ. ಓಕೆ, ನೋಡಿದ್ರಾ ಎಲ್ಲರೂ?
ಬನ್ನಿ ನಿನ್ನನ್ನೇ ಕೇಳ್ತಾ ಇದ್ರು ಎಲ್ಲರೂ. ಮಾತಾಡಲ್ಲಿ, ಮಾತಾಡ್ತಾನ ಅವನು. ವಾಟ್ ಈಸ್ ಯುವರ್ ಮೋಸ್ಟ್ ಮೆಮೊರೇಬಲ್ ಮೂಮೆಂಟ್ ಆಫ್ ಯುವರ್ ಶೂಟಿಂಗ್? ಶೂಟಿಂಗಲ್ಲಿ ಓಕೆ ಬಾಯ್. ಶೂಟಿಂಗಲ್ಲಿ ಮೆಮೊರೇಬಲ್ ಮೂಮೆಂಟ್ ಶೂಟಿಂಗಲ್ಲಿ ಏನು? ಓಕೆ, ನಾನು ನೆನೆಸ್ಕೊಳ್ತಾ ಇದ್ದೀನಿ, ನೆನಪಿಸ್ಕೊಂಡು ಹೇಳ್ತೀನಿ. ಏ ಇಲ್ಲಪ್ಪ, ನಮ್ಮ ಮನೇಲಿ ನಮ್ಮಪ್ಪ ಏನೋ ಹೊಸದಾಗಿ ಏನೋ ಹೊಸ ರೆಸಿಪಿನ ಟ್ರೈ ಮಾಡ್ತಿದ್ದಾರೆ, ಏನೋ ಕುಕ್ ಮಾಡ್ತಿದ್ದಾರೆ ಅವರು. ಅದರಿಂದ ಘಾಟ್ ಹೊಡಿತದೆ ನನಗೆ, ಅದರಿಂದ ಕೆಮ್ತಾ ಇದ್ದೀನಿ. ಓ, ಅಮ್ಮು ವೇದಾಂತ್ ಲುಕ್ ಲೈಕ್ ಯಶ್ ರಾಧಿಕಾ ಅಂತೆ. ಥ್ಯಾಂಕ್ ಯು ಸೋ ಮಚ್. ಓಕೆ, ನಾನು ಶೂಟಿಂಗ್ನಲ್ಲಿ ಒಂದು ಸೂಪರ್ ಎಕ್ಸ್ಪೀರಿಯನ್ಸ್ ಅಂತ ಹೇಳ್ಬೋದು. ಏನು ಅಂತಂದರೆ, ಶೂಟಿಂಗ್ ಸ್ಟಾರ್ಟಿಂಗ್ ಡೇಸಲ್ಲಿ ಯಾವಾಗಲೂ ಶೂಟಿಂಗ್ ಹೊಸ ಸೀರಿಯಲ್ ಅದನ್ನು ಸ್ವಲ್ಪ ಕಷ್ಟ ಇರುತ್ತೆ. ಯಾಕಂದರೆ ಡೇ ನೈಟ್ ಶೂಟು 24 hours ಕೆಲಸ ಮಾಡ್ತೀವಿ. ಈಗ ನಾವು ನಾನು ಶೂಟಿಂಗೂ ಕೂಡ ಮಾಡಿದ್ದೀನಿ. 6 o'clock ಶೂಟ್, ಮಾರ್ನಿಂಗ್ 6 o'clock ಹೋದರೆ ನೆಕ್ಸ್ಟ್ ಡೇ ಮಾರ್ನಿಂಗ್ 6 o'clockವರೆಗೂ ವಿತೌಟ್ ಬ್ರೇಕ್ ಶೂಟ್ ಮಾಡಿರೋದು ಉಂಟು. ಸೊ ಹೀಗೆ ಸ್ಟಾರ್ಟಿಂಗಲ್ಲಿರುತ್ತೆ, ಬಟ್ ಲೇಟ್ರ್ ಆನ್ ಅದು ಕಮ್ಮಿ ಆಗ್ತಾ ಹೋಗುತ್ತೆ ಟೈಮಿಂಗ್ಸ್ ಎಲ್ಲ. ಸೊ ಹಾಗಾಗಿ ಶೂಟಿಂಗ್ ಸ್ಟಾರ್ಟಿಂಗ್ ಡೇಸ್ನಲ್ಲಿ ಹೇಗಿರ್ತಿತ್ತು ಅಂದರೆ, ರೆಸಾರ್ಟ್ ಶೂಟಿಂಗ್ ಇತ್ತು ನಮಗೆ. ನಾನು ಶೂಟ್ ಮುಗಿಸ್ಕೊಂಡು ಹೋಗ್ತಿದ್ದೆ ಮಾರ್ನಿಂಗ್ 5 o'clock. ಶೂಟಿಂಗ್ ಬೆಳಗ್ಗೆ 6 o'clock ಸ್ಟಾರ್ಟ್ ಆಗಿರ್ತಿತ್ತು. ಶೂಟಿಂಗ್ ಮುಗಿಸ್ಕೊಂಡು ನೆಕ್ಸ್ಟ್ ಡೇ ಮಾರ್ನಿಂಗ್ 5 o'clockಕ್ಕೆ ನಾನು ರೂಮ್ಗೆ ಹೋಗಿ ರೆಸ್ಟ್ ಮಾಡಿಬಿಟ್ಟು ಮತ್ತೆ ಅಗೇನ್ ಅವತ್ತಿನ ದಿನವೇ ಶೂಟ್ ಇರ್ತಿತ್ತು. ಸೊ 5 o'clock ಮಾರ್ನಿಂಗ್ ಹೋಗಿ ರೆಸ್ಟ್ ಮಾಡ್ತಾಯಿದ್ದೆ. ಅಗೇನ್ ಬಂದು ಎದೊಳ್ಸೋರು ನನ್ನ, ಒಂದು 7 o'clock ಎದೊಳ್ಸೋರು. ಸೊ 1 hour ನನಗೆ ಬ್ರೇಕ್ ಇರ್ತಿತ್ತು ಅಲ್ಲಿ ಮಲಗೆದ್ದು ರೆಸ್ಟ್ ಮಾಡೋದಕ್ಕೆ. ಅಗೇನ್ 7 o'clock ಓಡು, ಮತ್ತೆ ಮೇಕಪ್ ಹಚ್ಕೊ, ಶೂಟ್ ಮಾಡು, ಹೀಗಿರ್ತಿದ್ದು. ಇದು ಒಂಥರ ವಂಡರ್ಫುಲ್ ಎಕ್ಸ್ಪೀರಿಯನ್ಸ್ ನನಗಾಗಿರೋದು. ಇದಾದಮೇಲೆ ಮಳೆ ಸೀನು ಮಾಡಿದ್ದು. ನಂಗೆ ಆಕ್ಸಿಡೆಂಟ್ ಸೀನ್ ಮಾಡುವುದು ಅಂತಂದಾಗೆಲ್ಲ ಸತಿ ನನಗೆ ತುಂಬ ಭಯ ಆಗುತ್ತೆ. ಬಿಕಾಸ್ ಅಲ್ಲಿ ನಿಜವಾಗ್ಲೂ ಮಾಡಬೇಕಾಗಿರುತ್ತೆ, ಒಂದೊಂದ್ಸತಿ ಗೊತ್ತಿಲ್ಲ ನಿಜವಾಗ್ಲೂ ಹೋಗೋಗುತ್ತೆ. ಹಾಗಾಗಿ ಸ್ವಲ್ಪ ಜಾಸ್ತಿನೇ ಭಯ ಆಗುತ್ತೆ. ನನಗೂ ಜಾಸ್ತಿ ನಮ್ಮಮ್ಮ ಸೆಟ್ಟಿಗೆ ಬರೋರಲ್ವ, ಸೊ ನನಗಿಂತ ಜಾಸ್ತಿ ನಮ್ಮಮ್ಮ ತುಂಬ ಹೆದರ್ಕೊಳ್ಳೋರು ಆಕ್ಸಿಡೆಂಟ್ ಸೀನ್ ಎಲ್ಲ ಇತ್ತು ಅಂದರೆ. ಓಕೆ, ಹಾಯ್ ಅರ್ಜುನ್ ಸಿಂಗ್ ಅವರೇ, ಹಾಯ್, ನಮಸ್ತೆ, ಹೇಗಿದ್ದೀರಾ ನೀವು? ತುಂಬ ಮಿಸ್ ಮಾಡ್ಕೊಳ್ತಿರೋ ಮಧುರ ಕ್ಷಣಗಳು ಯಾವುವು? ಹೌದು, ಅಫ್ಕೋರ್ಸ್ ಶೂಟಿಂಗ್ ನಾ ಮಿಸ್ ಮಾಡ್ಕೊಳ್ತಾ ಇದ್ದೀನಿ. ಶೂಟಿಂಗ್ ಸೆಟ್, ಶೂಟಿಂಗ್ ಪ್ಲೇಸ್, ನನ್ನ ಎಲ್ಲ ಮೆಂಬರ್ಸು, ನನ್ನ ಟೀಮ್ ಮೆಂಬರ್ಸ್ನೆಲ್ಲರನ್ನೂ ಕೂಡ ನಾನು ತುಂಬ ಮಿಸ್ ಮಾಡ್ಕೊಳ್ತಾ ಇದ್ದೀನಿ. ಆ್ಯಂಡ್ ಮೈ ಫ್ರೆಂಡ್ಸ್. ನಾನು ಶೂಟಿಂಗ್ ಬ್ರೇಕ್ ಸಿಕ್ಕ ತಕ್ಷಣ ನನ್ನ ಫ್ರೆಂಡ್ಸ್ನ ಮೀಟ್ ಮಾಡೋಕ್ಕೆ ಹೋಗ್ತಾ ಇದ್ದೆ. ಸೊ ಫ್ರೆಂಡ್ಸ್ನ ತುಂಬ ಮಿಸ್ ಮಾಡ್ಕೊತಾ ಇದ್ದೀನಿ. ಹಾಗೆ ನನ್ನ ಕಾಲೇಜ್ನ ತುಂಬ ಮಿಸ್ ಮಾಡ್ಕೊತಾ ಇದ್ದೀನಿ. ಐ ಡೋಂಟ್ ಗೋ ರೆಗ್ಯುಲರ್ ಕಾಲೇಜ್ ಹೋಗೋದಕ್ಕಾಗಲ್ಲ, ಬಟ್ ಡೆಫಿನೆಟ್ಲಿ ನಂಗೆ ಟೈಮ್ ಸಿಕ್ಕಾಗಲ್ಲ ಅಂತೂ ಕಾಲೇಜ್ನ ಹೋಗಿ ಬರ್ತಾ ಇದ್ದೆ. ಸೊ ಕಾಲೇಜ್ನ ಮಿಸ್ ಮಾಡ್ಕೊಳ್ತಾ ಇದ್ದೀನಿ. ಬಾಬುವನ್ನ ಕೇಳಿ, ಅವನು ಅನ್ನಲ್ಲ, ಕಮ್ಮಿ ಬಾಬು ಅನ್ನಲ್ಲ ಅವನು. ಬನ್ನಿ, ಸೋ ಸ್ವೀಟ್, ಥ್ಯಾಂಕ್ ಯು ಸೋ ಮಚ್, ಥ್ಯಾಂಕ್ ಯು. ಟೆಲ್ ಅಬೌಟ್ ಯುವರ್ ಪೇರೆಂಟ್ಸ್, ಹೌ ದೇ ಆರ್ ಸಪೋರ್ಟ್ ಆ್ಯಂಡ್ ಪ್ರೌಡ್ ಆಫ್. ಹೌದು ಸುಮಾ ಅವರೇ, ನನ್ನ ಪೇರೆಂಟ್ಸ್ ಬಗ್ಗೆ ಹೇಳಬೇಕು ಅಂದರೆ ದೇ ವೆರಿ ಸಪೋರ್ಟಿವ್. ನನಗೆ ಸ್ಕೂಲಲ್ಲ, ಐ ಥಿಂಕ್ ನಾನು ಪ್ರಿ-KG ಇದ್ದಾಗಿಂದ, ನರ್ಸರಿನ ನೋಡ್ತಾ ಇದ್ದಾಗಿಂದ ನನ್ನಲ್ಲಿ ಏನು ಟ್ಯಾಲೆಂಟ್ ಇದೆ ಅಂತ ಗುರುತಿಸಿ ನಮ್ಮಮ್ಮ ಕರ್ಕೊಂಡೋಗಿ ನನ್ನ ಸಂಗೀತಕ್ಕೆ ಹಾಕಿದ್ರು. ಹಾಗಾಗಿ ಒಳ್ಳೆ ಸಿಂಗರ್ ಆಗೋಕ್ಕೆ ಅವಕಾಶ ಸಿಕ್ತು. ಆ್ಯಂಡ್ ನನ್ನ ಹಾಬಿ ಅಂತಲೇ ಹೇಳ್ಬೋದು. ಆ್ಯಂಡ್ ಸೋ ಮೆನಿ ಸ್ಟೇಜ್ ಶೋಸ್. ನನಗೆ ಓದು ಅಂತ ನನಗೆ ಯಾವತ್ತೂ ಪ್ರೆಷರ್ ಮಾಡಿಲ್ಲ. ಓದೋದ್ರಲ್ಲೇ ನೀನು ಏನಾದ್ರು ಮಾಡಬೇಕು ಅಂತ ಪ್ರೆಷರ್ ಮಾಡಲಿಲ್ಲ ನನ್ನ ಪೇರೆಂಟ್ಸು. ದೇ ಆರ್ ವೆರಿ ಸಪೋರ್ಟಿವ್. ನನಗೆ ಪ್ರತಿಯೊಂದರಲ್ಲೂ ನೀನು ಏನು ಇಂಟ್ರೆಸ್ಟ್ ಇದೆ ಅದನ್ನು ನೀನು ಮಾಡು ಅಂತ
ತುಂಬ ಸಪೋರ್ಟ್ ಮಾಡ್ಕೊಂಡು ಬಂದಿರೋದು ನನ್ನ ಪೇರೆಂಟ್ಸು. ಈಗಲೂ ಕೂಡ ದೇ ವೆರಿ ಸಪೋರ್ಟಿವ್. ನನ್ನ ಸ್ಕೂಲ್ ಡೇಸಲ್ಲಿ ನಾನು ಸಂಗೀತ ಕ್ಲಾಸ್, ಡಾನ್ಸ್ ಕ್ಲಾಸ್ಗೆಲ್ಲ ಹೋಗಬೇಕು ಅಂದಾಗೆಲ್ಲ ಅಪ್ಪ ಡ್ರಾಪು ಪಿಕಪ್ಪು ಎಲ್ಲ ಮಾಡೋರು ನನಗೆ. ನಮ್ಮಮ್ಮ ತುಂಬ ಚಿಕ್ಕವಳು ಇದ್ದಾಗ ನನ್ನ ಜೊತೆಗೆ ಬರೋರು, ಸಂಗೀತ ಕ್ಲಾಸ್, ಡಾನ್ಸ್ ಕ್ಲಾಸ್ಗೆಲ್ಲ ಬರೋರು, ನನ್ನ ಜೊತೆಗೆ ಇದ್ದು ನನ್ನ ಕ್ಲಾಸ್ ಮುಗಿಸ್ಕೊಂಡು ಒಟ್ಟಿಗೆ ಹೋಗ್ತಾ ಇದ್ವಿ. ಸೊ ಹೀಗೆ ದೇ ವೆರಿ ಸಪೋರ್ಟಿವ್. ಈಗಲೂ ಕೂಡ ಅಷ್ಟೇ. ಅಮ್ಮ ಸೆಟ್ಟಿಗೆ ಬರೋರು ಮುಂಚೆ ಈಗ ನನ್ನನ್ನು ನಂಗೆ ಅಡುಗೆ ಮಾಡ್ಕೊಡೋದಾಗಿರ್ಬೋದು, ಅದೆಲ್ಲ ನಮ್ಮಮ್ಮ ಮಾಡಿಕೊಡ್ತಾರೆ. ನನ್ನ ಡ್ರೆಸ್ಸನ್ನು ಅಫ್ಕೋರ್ಸ್ ನಾನು ಉಟ್ಕೊಳ್ಳೋ ಕಾಸ್ಟ್ಯೂಮ್ಸು, ನಾನು ಹಾಕ್ಕೊಳ್ಳೋ ಕಾಸ್ಟ್ಯೂಮ್ಸ್ ಎಲ್ಲ ನಮ್ಮಮ್ಮ ಪ್ರಿಪೇರ್ ಮಾಡಿಕೊಡ್ತಾರೆ ನನಗೆಲ್ಲನೂ ಅಷ್ಟೇ. ಇದನ್ನು ಹಾಕ್ಕೊಂಡ್ರೆ ಚೆನ್ನಾಗಿರುತ್ತೆ, ಇದನ್ನು ಹಾಕ್ಕೊಂಡ್ರೆ ಫ್ರೇಮಿಗೆ ಚೆನ್ನಾಗಿ ಕಾಣುತ್ತೆ. ಸೊ ಇದೆಲ್ಲ ಅಮ್ಮ ಮಾಡಿಕೊಡ್ತಾರೆ ನನಗೆ. ಆಮೇಲೆ ಅಪ್ಪ ಬಂದು ಅಂದರೆ ಈ ಥರ ಎಲ್ಲ ಹೆಲ್ಪ್ ಮಾಡ್ತಾರೆ ನನಗೆ ಇಂಥದ್ದಿಷ್ಟೆಲ್ಲ ನಂಗೆ ಇವಾಗ ಬೇಕು ನನಗೆ ಅಂತಂದರೆ ಯಾವ ಟೈಮಲ್ಲಾದರೂ ನನಗೆ ಅದನ್ನು ತಂದುಕೊಡ್ತಾರೆ ನನ್ನ ಪೇರೆಂಟ್ಸು. ಸೊ ಈ ಥರ ದೇ ವೆರಿ ಸಪೋರ್ಟಿವ್. ನಿಮ್ಮ ಬ್ಲಡ್ ಅಂದರೆ ನಿಜವಾಗ್ಲೂ ಭಯನ ಸಿಸ್ಟರ್? ಇಲ್ಲ ನಿಜವಾಗ್ಲೂ ಭಯ ಏನಿಲ್ಲ. ಜಾಸ್ತಿ ಬ್ಲಡ್ಡೆಲ್ಲ ನೋಡ್ಬಿಟ್ರೆ ಭಯ ಆಗ್ಬಿಡುತ್ತೆ. ಬಟ್ ಚಿಕ್ಕ ಪುಟ್ಟ ಈ ಅಮೂಲ್ಯ ಚಿಕ್ಕ ಚೂರು ಬ್ಲಡ್ಡಿಂಗ್ ನೋಡಿದ್ರೂ ಅಂತ ತಲೆ ತಿರ್ಗಿ ಬಿದ್ದೋಗ್ಬಿಡ್ತಾಳೆ. ಬಟ್ ರಿಯಲ್ ಲೈಫ್ ನಿಜನೋ, ಬ್ಲಡ್ಗೆ ಎದ್ರಲ್ಲ, ಭಯ ಇಲ್ಲ. ಥ್ಯಾಂಕ್ ಯು ಸೋ ಮಚ್ ಸುಮಾ. ಕಾಂತ ಮೀನಾಕ್ಷಿ ಯಾವಾಗ ಬಂದಾಗ್ತಾರೆ? ಆ್ಯಕ್ಚುಲಿ ನಾನು ಮೀನಾಕ್ಷಿ ನೋಡೇ ಇಲ್ಲ, ಸೊ ನನಗೆ ಗೊತ್ತಿಲ್ಲ ಕಾಂತ ಮೀನಾಕ್ಷಿ ಯಾವಾಗ ಬಂದಾಗ್ತಾರೆ ಅಂತ. ಆದಿತ್ಯ, ಓಕೆ, ಐ ವಾಂಟ್ ಟು ಆ್ಯಕ್ಟ್ ವಿತ್ ಯು. ಸೂಪರ್ ರೀ, ಖಂಡಿತವಾಗ್ಲೂ ಆಲ್ ದ ವೆರಿ ಬೆಸ್ಟ್ ಹೇಳಕ್ಕೆ ಇಷ್ಟಪಡ್ತೀನಿ. ಅದೇ ಹೇಳಿ, ಅಮ್ಮ ಹೆಸರು ಉಷಾ, ಅಪ್ಪ ಹೆಸರು ರವಿ ಆ್ಯಂಡ್ ಸೊ ಮೈ ಫೇವ್ರೆಟ್ ಆ್ಯಂಡ್ ಬೆಸ್ಟ್ ಪ್ಲೇಸ್. Okay, back to life. Don't repeat. ಓಕೆ, ಖಂಡಿತವಾಗ್ಲೂ ಹೌದು. ಸೇಮ್ ಥರ ಅಂತೂ ಇಲ್ಲ. ಬೇರೆ ಬೇರೆ ವಿಭಿನ್ನವಾದಂಥ ಪಾತ್ರಗಳು ಸಿಕ್ಕಿದ್ರೆ ಖಂಡಿತವಾಗ್ಲೂ ನಾನು ಮಾಡ್ತೀನಿ. ಓಕೆ, ಡೈಲಾಗ್. ಹಲೋ ಸುಳ್ಳೆ ಪುಳ್ಳೆ, ಅಪರೂಪಕ್ಕೆ ಒಂದು ಡೈಲಾಗ್ ಹೊಡೆದು ಬೀಗೋದಲ್ಲ. ನೀನು ಒಂದು ಡೈಲಾಗ್ ಹೊಡೆದ್ರೆ ನಾನಂತ 1000 ಡೈಲಾಗ್ ಹೊಡೆದಿರ್ತೀನಿ. ಈ ರೌಡಿ ಬೇಬಿ ಅಂದರೆ ಏನು ತಮಾಷೆನಾ? ಹಾಂ, ಎಸ್, ಕಟ್ಟಿ ಮೇಳ ಒಂದು ಡೈಲಾಗ್. ಎಸ್, ಅದನ್ನೇ ಹೇಳಿದೆ ನಾನೀಗ. ಅಕ್ಕ ಟೆಲ್ ಅಬೌಟ್ ಆರ್ ಸಾರಿ, ತುಂಬ ಫಾಸ್ಟ್